ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸುವಿನ ಹೆಸರೆಲ್ಲರಿಗೂ ನನ್ನ ವಂದನೆಗಳು. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ಪವಿತ್ರ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ಪ್ರಕಟಣೆ ಪುಸ್ತಕದ ಅಧ್ಯಯನದ ಈ ಸಂದರ್ಭದಲ್ಲಿ ನಮ್ಮ ಆರಾಧನೆ ಎಂಬ ಯಜ್ಞವನ್ನು ಅಂಗೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ನಿನ್ನ ಸಾನ್ನಿಧ್ಯವನ್ನು ನಮ್ಮದಲ್ಲಿ ತುಂಬಿಸಿದ್ದಕ್ಕೆ ಸ್ತೋತ್ರ. ವಿಶ್ವ ಇವತ್ತು ಕರ್ತನ ಭೋಜನ ಕೂಡ ಇದೆ ಕರ್ತನೆ, ಅದರಲ್ಲಿ ಕೂಡ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಕೃಪೆ ಮಾಡಬೇಕಾ ಕರ್ತನಲ್ಲಿ ಕೇಳ್ಕೊಡ್ತಾ ಇದ್ದೇವೆ ಸ್ವಾಮಿ. ವಾಕ್ಯದ ಮೂಲಕ ನಮ್ಮೆಲ್ಲರ ಜೊತೆಯಲ್ಲಿ ಮಾತನಾಡಬೇಕು ಕರ್ತನೆ ಕೇಳ್ಕೊಳ್ತಾನೆ. ಅಪ್ಪ, ಪ್ರಕಟಣೆ ಭಾಗದ ಮುಂದುವರೆದ ಭಾಗ ಧ್ಯಾನಿಸುವಾಗ ನಿನ್ನ ಆತ್ಮನ ಮೂಲಕ ನಮಗೆ ಬೇಕಾದ ಪ್ರಕಟಣೆಗಳನ್ನು ದಯಪಾಲಿಸಬೇಕಂತ ಕೇಳ್ಕೊಳ್ತಾನೆ. ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ 13 ವಾಕ್ಯ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 11 1-13. ತರುವಾಯ ದಂಡದಂತಿತ ಒಂದು ಅಳತೆ ಕೋಲು ನನ್ನ ಕೈಗೆ ಕೊಡಲ್ಪಟ್ಟಿತು ಮತ್ತು ಒಂದು ವಾಣಿ ಉಂಟಾಯಿತು. ಅದು ನನಗೆ ಹೇಳಿದ್ದೇನೆಂದರೆ, ನೀನೆದ್ದು ದೇವರ ಆಲಯವನ್ನು ಯಜ್ಞವೇದಿಯನ್ನು ಅಳತೆ ಮಾಡಿ ಆಲಯದಲ್ಲಿ ಆರಾಧನೆ ಮಾಡುವವರನ್ನು ಲೆಕ್ಕಿಸು. ಆಲಯಕ್ಕೆ ಹೊರಗಿರುವ ಅಂಗಳವನ್ನು ಅಳೆಯದೆ ಬಿಟ್ಟು ಬಿಡು. ಅದು ಅನ್ಯ ಜನರಿಗಾಗಿ ಬಿಟ್ಟದೆ. ಅವರು ಪರಿಶುದ್ಧ ಪಟ್ಟಣವನ್ನು 42 ತಿಂಗಳು ತುಳಿದಾಡುವರು. ಇದಲ್ಲದೆ ನನ್ನ 2 ಸಾಕ್ಷಿಗಳು ಗೋಣಿತಟ್ಟುಗಳನ್ನು ಹೊದ್ದುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು. ಭೂಲೋಕದ ಒಡೆಯನ ಮುಂದೆ ನಿಂತಿರುವ 2 ಎಣ್ಣೆಯ ಮರಗಳು 2 ದೀಪಸ್ತಂಭಗಳು ಇವರೇ. ಇವರಿಗೆ ಯಾವನಾದರೂ ಕೇಡನುಂಟು ಮಾಡಬೇಕೆಂದಿದ್ದರೆ ಇವರ ಬಾಯೊಳಗಿಂದ ಬೆಂಕಿ ಹೊರಟು ಇವರ ಶತ್ರುಗಳನ್ನು ದಹಿಸಿ ಬಿಡುವುದು. ಇವರಿಗೆ ಯಾವನಾದರೂ ಕೇಡನ್ನು ಉಂಟು ಮಾಡಬೇಕೆಂದಿದ್ದರೆ ಅವನಿಗೆ ಈ ರೀತಿಯಾಗಿ ಕೊಲೆಯಾಗಬೇಕು. ತಾವು ಪ್ರವಾದಿಸುವ ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನು ಮುಚ್ಚುವ ಅಧಿಕಾರ ಇವರಿಗೆ ಉಂಟು. ಇದಲ್ಲದೆ ಇವರಿಗೆ ಇಷ್ಟ ಬಂದಾಗೆಲ್ಲ ನೀರು ರಕ್ತವಾಗುವಂತೆ ಮಾಡುವುದಕ್ಕೂ ಸಕಲ ವಿಧವಾದ ಉಪದ್ರವಗಳಿಂದ ಭೂಮಿಯನ್ನು ಪೀಡಿಸುವುದಕ್ಕೂ ಅಧಿಕಾರ ಉಂಟು. ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ಅಧೋಲೋಕದಿಂದ ಬರುವ ಮೃಗವು ಇವರ ಮೇಲೆ ಯುದ್ಧ ಮಾಡಿ ಇವರನ್ನು ಜಯಿಸಿ ಕೊಲ್ಲುವುದು. ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವುದು. ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಇವರ ಒಡೆಯನು ಸಹ ಅಲ್ಲಿಯೇ ಶಿಲುಬೆಗೆ ಹಾಕಲ್ಪಟ್ಟನು. ಸಕಲ ಪ್ರಜೆ, ಕುಲ, ಭಾಷೆ, ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು 3 ದಿನಗಳವರೆಗೂ ನೋಡುತ್ತಾ ಇರುವರು. ಅವುಗಳನ್ನು ಸಮಾಧಿಯಲ್ಲಿ ಇಡಗೊಡಿಸುವುದಿಲ್ಲ. ಈ 2 ಪ್ರವಾದಿಗಳು ಭೂನಿವಾಸಿಗಳನ್ನು ಪೀಡಿಸಿದ್ದರಿಂದ ಇವರು ಸತ್ತದಕ್ಕೆ ಭೂನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳುಹಿಸುವರು. 3 ದಿನಗಳಾದ ಮೇಲೆ ದೇವರಿಂದ ಜೀವಾತ್ಮ ಬಂದು ಆ ಶವಗಳಲ್ಲಿ ಹೋಗಲು ಅವರು ಕಾಲೂರಿ ನಿಂತವು. ಅವರು ನೋಡಿದವರಿಗೆ ಮಹಾ ಭಯ ಹಿಡಿಯಿತು. ಆಮೇಲೆ ಅವರಿಗೆ, ಇಲ್ಲಿ ಮೇಲಕ್ಕೆ ಬನ್ನಿರಿ ಎಂದು ಆಕಾಶದ ಮಹಾವಾಣಿಯು ಹೇಳಿತು. ಅದನ್ನು ಅವರು ಕೇಳಿ ಮೇಘ ವಿಮಾನದಲ್ಲಿ ಪರಲೋಕಕ್ಕೆ ಏರಿ ಹೋದರು. ಅವರ ಶತ್ರುಗಳು ಅವರನ್ನು ನೋಡುತ್ತಾ ಇದ್ದರು. ಅದೇ ಗಳಿಗೆಯಲ್ಲಿ ಮಹಾಭೂಕಂಪ ಉಂಟಾಗಿ ಆ ಪಟ್ಟಣದ 10 ಬಿದ್ದು ಹೋಯಿತು. ಆ ಭೂಕಂಪದಿಂದ 7,000 ಮಂದಿ ಸತ್ತು ಹೋದರು. ಉಳಿದವರು ಭಯಗ್ರಸ್ತರಾಗಿ ಪರಲೋಕ ದೇವರನ್ನು ಘನಪಡಿಸಿದರು. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಎಲ್ಲರಿಗೂ ನನ್ನ ವಂದನೆಗಳು ಪ್ರಿಯರೇ. ನಾವು ಪ್ರಕಟಣೆ ಪುಸ್ತಕ ಅನೇಕ ಸಮಯಗಳಿಂದ ಧ್ಯಾನ ಮಾಡ್ತಾ ನಾವು ಬಂದಿದ್ದೇವೆ ಪ್ರಿಯರೇ. ಪ್ರಕಟಣೆ ಪುಸ್ತಕ ಸತ್ಯವೇದದ 66ನೇ ಪುಸ್ತಕವಾಗಿದೆ. ಮಾತ್ರವಲ್ಲ, ಹೊಸ ಒಡಂಬಡಿಕೆಯ 27ನೇ ಪುಸ್ತಕ. ಇದರಲ್ಲಿ 404 ವಾಕ್ಯಗಳುಂಟು ಪ್ರಿಯರೇ. ನಾವು ಕಳೆದ ದಿವಸ ನಾವು ಅಧ್ಯಯನ ಮಾಡಿದಂಥ ಒಂದು ವಿಚಾರವಾಗಿದೆ. ಅದು ಪ್ರಕಟಣೆ ಪುಸ್ತಕ 11 ಅಧ್ಯಾಯದ 1 ಮತ್ತು 2ನೇ ವಾಕ್ಯಗಳು. ಅಂದರೆ ಈ 11ನೇ ಅಧ್ಯಾಯದಲ್ಲಿ ಒಟ್ಟು 4 ವಿಭಾಗಗಳುಂಟು. 11ನೇ ಅಧ್ಯಾಯದ 1-13 ವಾಕ್ಯದಲ್ಲಿ 4 ವಿಭಾಗಗಳನ್ನಾಗಿ ಇದನ್ನು ವಿಂಗಡಿಸಿ ನಾವು ಧ್ಯಾನ ಮಾಡ್ಬೋದು. ಮೊದಲ ವಿಭಾಗವಾಗಿದೆ 1 ಮತ್ತು 2ನೇ ವಚನ. 2ನೇ ವಿಭಾಗವಾಗಿದೆ 3-6 ವಚನ. 3ನೇ ವಿಭಾಗ 7-12 ವಚನ. 4ನೇ ವಿಭಾಗ 13ನೇ ವಚನ. ಹೀಗೆ ಈ 13 ವಚನಗಳ ಈ 11ನೇ ಅಧ್ಯಾಯದ 13 ವಚನಗಳ ಭಾಗವನ್ನು ನಾವು 4 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡೋದು. ನಾವು ಮೊದಲನೇ ಭಾಗ 1-2 ವಾಕ್ಯವನ್ನು ಈಗಾಗಲೇ 1 ಸಂಚಿಕೆಯನ್ನು ಅದರಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಈ ಆಲಯವನ್ನು ಅಳತೆ ಮಾಡುವಂಥರ
ಕುರಿತಾಗಿರೋ ಅನೇಕ ಸಂಗತಿ ನಾವು ಧ್ಯಾನ ಮಾಡಿದ್ದೇವೆ. ಆದರೂ ಕೂಡ ಒಂದೆರಡು ವಾಕ್ಯ ನಾವು ಓದಿಕೊಳ್ಳೋಣ. ತರುವಾಯ ದಂಡದಂತಿದ್ದ ಒಂದು ಅಳತೆ ಕೋಲು ನನ್ನ ಕೈಗೆ ಕೊಡಲ್ಪಟ್ಟಿತು ಮತ್ತು ಒಂದು ವಾಣಿ ಉಂಟಾಯಿತು. ಅದು ನನಗೆ ಹೇಳಿದ್ದೇನೆಂದರೆ ನೀನೆದ್ದು ದೇವರ ಆಲಯವನ್ನು ಯಜ್ಞವೇದಿಯನ್ನು ಅಳತೆ ಮಾಡಿ ಆಲಯದಲ್ಲಿ ಆರಾಧನೆ ಮಾಡುವವರನ್ನು ಲೆಕ್ಕಿಸು. ಆಲಯಕ್ಕೆ ಹೊರಗಿರುವ ಅಂಗಳವನ್ನು ಅಳೆಯದೆ ಬಿಟ್ಟು ಬಿಡು. ನೋಡಿ, ಆಲಯದಲ್ಲಿ ಆರಾಧನೆ ಮಾಡುವವರನ್ನು ಲೆಕ್ಕಿಸು. ಅದರ ಅರ್ಥ, ಯಾರೆಲ್ಲ ಕರ್ತನನ್ನು ಆಲಯದಲ್ಲಿ ಆರಾಧನೆ ಮಾಡ್ತಾರೆ ಅದನ್ನು ತಿಳಿದುಕೊಳ್ಳುವಂಥ ದೇವರೆಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ ಏನಿರ್ತದೆ, ಆಲಯಕ್ಕೆ ಹೊರಗಿರುವ ಅಂಗಳವನ್ನು ಅಳೆಯದೆ ಬಿಟ್ಟು ಬಿಡು. ಯಾಕೆ? ಮುಂದೆ ಓದಿ. ಅದು ಅನ್ಯ ಜನರಿಗಾಗಿ ಬಿಟ್ಟಿದೆ. ಅನ್ಯ ಜನ ಏನು ಮಾಡ್ತಾರೆ? ಅವರು ಪರಿಶುದ್ಧ ಪಟ್ಟಣವನ್ನು 42 ತಿಂಗಳು ತುಳಿದಾಡುವರು. ಅಂದರೆ ನಾನು ಕಳೆದ ಅಧ್ಯಾಯದಲ್ಲಿ ಹೇಳಿದ್ದೇನೆ ಆಲ್ರೆಡಿ, ಲೂಕನ ಸುವಾರ್ತೆ 21:24 ವಚನಕ್ಕೂ ಈ ವಚನಕ್ಕೂ ಸಂಬಂಧ ಇಲ್ಲ. ಲೂಕನ ಸುವಾರ್ತೆ 21:24 ವಚನ ಓದಿ. ಅವರು ಕತ್ತಿಯ ಬಾಯಿಗೆ ಬೀಳುವರು. ಅವರು ಕತ್ತಿ ಯಾರು? ಇಸ್ರೇಲ್ ಜನರು ಕತ್ತಿಯ ಬಾಯಿಗೆ ಬೀಳುವರು. ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡಿದುಕೊಂಡು ಹೋಗುವರು. ಅಂದರೆ 70ನೇ ಇಸವಿಯಲ್ಲಿ ಇಸ್ರೇಲ್ ರಾಷ್ಟ್ರವು ನಿರ್ನಾಮವಾಯಿತು. ತೀತ ಎಂಬಂತ ಅರಸನು ಬಂದು ಅದನ್ನು ಪೂರ್ಣವಾಗಿ ನಿರ್ನಾಮ ಮಾಡಿದ. ಅಲ್ಲಿಂದ ಇಸ್ರೇಲ್ ಜನರು ಚದುರಿಸಲ್ಪಟ್ಟರು. ಮಾತ್ರವಲ್ಲ, ಅನ್ಯ ದೇಶಗಳವರಿಗೆ ಸರಿಯಾಗಿ ಒಯ್ಯಲ್ಪಟ್ಟವರು, ಮಾತ್ರವಲ್ಲದೆ ಚದುರಿಸಲ್ಪಟ್ಟವರು ಎಂಬುದನ್ನು ನೋಡ್ತೇವೆ ನಾವು. ಮುಂದೆ ಓದಿ. ಹೋದ ದೇಶಗಳಲ್ಲಿ ಕತ್ತಿಯ ಬಾಯಿಗೆ ತುತ್ತಾದರೂ ಲಕ್ಷೋಪಲಕ್ಷ ಯಹೂದ್ಯರು ಅದ ನಂತರವಾಗಿ ಸಾಯುವುದನ್ನು ನಾವು ನೋಡ್ತೇವೆ. ಇವನ್ ಹಿಟ್ಲರ್ನ ಸಮಯದಲ್ಲಿ ಕೂಡ 60 ಲಕ್ಷ ಯಹೂದ್ಯರು ಸಾಯಿಸಲ್ಪಟ್ಟರು. ಪ್ರಿಯರೇ, ಮುಂದೆ ಓದಿ. ಅನ್ಯ ದೇಶಗಳ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು. ಅವರಿಗೆ ಕೊಳ್ಳಲ್ಪಟ್ಟ ಸಮಯ ಯಾವುದು? ಕ್ರಿಸ್ತ ಶಕ 70ನೇ ಇಸವಿಯಿಂದ ಕ್ರಿಸ್ತ ಶಕ 1966ನೇ ಇಸವಿ. 1966ನೇ ಇಸವಿಯಲ್ಲಿ ಯೆರೂಸಲೇಮ್ ಆ ಒಂದು ಯುದ್ಧದಲ್ಲಿ 5 ದೇಶಗಳವರು ಇಸ್ರೇಲ್ಗೆ ವಿರೋಧವಾಗಿ ಯುದ್ಧಕ್ಕೆ ಬಂದವು. ನಾವು ಯೋರ್ದಾನ್, ಸಿರಿಯಾ, ಮತ್ತಲ್ಲದೆ ಇರಾಕ್, ಸೌದಿ ಅರೇಬಿಯಾ ಮತ್ತು ಈಜಿಪ್ಟ್, ಈ 5 ದೇಶಗಳು ಇಸ್ರೇಲ್ಗೆ ವಿರುದ್ಧ ಯುದ್ಧ ಬಂದ ಪರಿಣಾಮವಾಗಿ ಅವರು ಕಳ್ಕೊಂಡಿದ್ದ ಆ ಒಂದು ಯೆರೂಸಲೇಮ್ ಪಟ್ಟಣ ಅವರು ತಿರುಗಿ ಸಿಕ್ಕುತ್ತೆ ನೋಡ್ತೇವೆ. ಅಲ್ಲಿಗೆ ಅನ್ಯ ಜನಾಂಗಗಳ ಒಂದು ಅವಧಿ ಮುಗಿದು ಹೋಯಿತು. ಆದರೆ ಇಲ್ಲಿ ಯಾವ ಅನ್ಯ ಜನರ ಕುರಿತಾಗಿ ಮಾತಾಡ್ತಾ, ಯಾವ ವಿಷಯದಲ್ಲಿ ಮಾತಾಡ್ತಾ ಇದೆ? ಯಾರು ಈ ಅನ್ಯ ಜನಾಂಗಗಳು ಅಂದರೆ, ನಾವು ಕ್ರಿಸ್ತ ವಿರೋಧಿಯ ಸಮಯದಲ್ಲಿ ಅಂದರೆ 7 ವರ್ಷಗಳ ಉಪದ್ರವ ಕಾಲದಲ್ಲಿ ಕ್ರಿಸ್ತ ವಿರೋಧಿಯು ಭೂಲೋಕದ ಅನೇಕ ದೇಶಗಳವರ ಸಹಾಯದಿಂದ, ಅನೇಕ ರಾಜರುಗಳ ಸಹಾಯದಿಂದ ಆತನು ಏನು ಮಾಡ್ತಾನೆ? ಈ ಭೂಮಿಯನ್ನು ಆಳ್ಲಿಕ್ಕೆ ಆತನು ಹೋಗುತ್ತಾನೆ. ಆ ಸಂದರ್ಭ ಆರಂಭದ ಮೊದಲ ಒಂದು 7 ವರ್ಷಗಳ ಮೊದಲ ಭಾಗದಲ್ಲಿ 3 ವರ್ಷಗಳ ಅವಧಿಯಲ್ಲಿ ಏನು ಮಾಡ್ತಾನೆ ಅಂದರೆ, ಈ ಇಸ್ರೇಲ್ ಜನಾಂಗದೊಟ್ಟಿಗೆ ಆತನು ಒಪ್ಪಂದ ಮಾಡಿ ಅವರಿಗೆ ಅವರ ಆಲಯವನ್ನು ಕಟ್ಟುವುದಕ್ಕಾಗಿ ಆತನು ಸಹಾಯ ಮಾಡ್ತಾನೆ. ಅದರ ನಂತರ ನಾವು ನೋಡುವುದಾದರೆ ಒಂದು ಮಧ್ಯಭಾಗಕ್ಕೆ ಬರುವಾಗ, ಸಂಕಟ ಕಾಲದ ಮಧ್ಯಭಾಗ 3 ವರ್ಷಗಳ ನಂತರವಾಗಿ ಅವನೇನು ಮಾಡ್ತಾನೆ? ತನ್ನ ಮೂರ್ತಿಯನ್ನು ಆತನು ಮಾಡಿ, ಅವನಲ್ಲ ಅದನ್ನು ಮೂರ್ತಿ ಮಾಡುವಂಥದ್ದು ಯಾರೆಂದರೆ ಸುಳ್ಳು ಪ್ರವಾದಿ. ನಾವು ಮೊನ್ನೆ ಓದಿದ್ದೇವೆ ಪ್ರಕಟಣೆ 13ನೇ ಅಧ್ಯಾಯ 11, 12, 13, 14 ವಾಕ್ಯ ಓದುವಾಗ ಈ ಕ್ರಿಸ್ತ ವಿರೋಧಿಯ ಒಂದು ಮೂರ್ತಿಯನ್ನು ಈ ಒಂದು ಸುಳ್ಳು ಪ್ರವಾದಿ ಮಾಡಿ ದೇವಾಲಯದ ಗರ್ಭಗುಡಿಯೊಳಗೆ ಇಡುವಂಥದ್ದನ್ನು ನಾವು ಕಾಣ್ತೇವೆ. ನಾವು ಯಹೂದ್ಯರು ಯಾವತ್ತೂ ಕೂಡ ವಿಗ್ರಹಾರ್ಧನೆ ಮಾಡುವವರಲ್ಲ, ವಿಗ್ರಹಾರ್ಧನೆಗೆ ವಿರುದ್ಧವಾಗಿ ಇರುವಂಥವರು. ಅವರು ಮೊದಲ ಆಜ್ಞೆ ಮತ್ತು 2ನೇ ಆಜ್ಞೆಯನ್ನು ಚೆನ್ನಾಗಿ ಅರಿತವರಾಗಿದ್ದರು. ಅವರು 10 ಆಜ್ಞೆಗಳಲ್ಲಿ ಮೊದಲ ಆಜ್ಞೆ ಮತ್ತು 2ನೇ ಆಜ್ಞೆಯನ್ನು ಚೆನ್ನಾಗಿ ಅರಿತವರಾಗಿದ್ದರು. ಅವರಿಗೆ ಆವಾಗ ಗೊತ್ತಾಗ್ತದೆ, 3.5 ವರ್ಷಗಳ ಹಿಂದೆ ತಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡವನು ನಿಜವಾದ ಮೆಸ್ಸಿಯನಲ್ಲ, ಅವನು ಕ್ರಿಸ್ತ ವಿರೋಧಿ ಆಗಿದ್ದಾನೆ. ನಿಜವಾದ ಮೆಸ್ಸಿಯನು 2000 ವರ್ಷಗಳ ಹಿಂದೆ ಬಂದವನು, ಆತ ನಿಜವಾದ ಮೆಸ್ಸಿಯ. ಕೊನೆಗೆ ಅವರು ಯೇಸು ಸ್ವಾಮಿನ ಹಂಬಲಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯೇಸು ಸ್ವಾಮಿಯನ್ನು ಅವರು ಎದುರು ನೋಡ್ತಾ ಅಳುತ್ತಾ ಅವರು ಎದುರು ನೋಡುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರಿಯರೇ, ಯೇಸು ಸ್ವಾಮಿಯ ಬರೋಣಕ್ಕಾಗಿ ಅವರು ಕಾಯ್ತಾ ಅಳುತ್ತಾರೆ, ಗೋಳಾಡ್ತಾರೆ, ಹಂಬಲಿಸುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಪ್ರಿಯರೇ,
ಆ ಸಮಯದಿಂದ ಅನ್ಯ ಜನಾಂಗ ಅಂದರೆ ಅನ್ಯ ಜನಾಂಗಗಳೆಂಬುದಾಗಿ ಹೇಳಬೇಕಾದ್ರೆ ಕ್ರಿಸ್ತ ವಿರೋಧಿಯ ಸೈನ್ಯವಾಗಿದೆ. ಇವರೆಲ್ಲರೂ ಯೆರೂಸಲೇಮ್ ಪಟ್ಟಣವನ್ನು ತುಳಿತಾರೆ. ಮಾತ್ರವಲ್ಲ, ಬಾಕಿಯ 3.5 ವರ್ಷಗಳವರೆಗೆ ಗರ್ಭಗುಡಿಯ ಅನ್ನು ಕೂಡ ಅಂದರೆ ಬಸ್ಟ್ ಮಾಡ್ತಾರೆ, ಅಂದರೆ ಅಶುದ್ಧ ಮಾಡಿಬಿಡ್ತಾರೆ. ಆ ರೀತಿಯ ಸಂಗತಿಗಳು ಮುಂದಿನ ಒಂದು 3.5 ವರ್ಷಗಳಲ್ಲಿ ನಡೀಲಿಕ್ಕೆ ಹೋಗ್ತದೆ. ಅದರ ಕುರಿತಾಗಿಯೇ ಇಲ್ಲಿ ಬರೆಯಲ್ಪಟ್ಟದ್ದು. ಈ ಟೆಂಪಲ್ ಯಾವುದಂದರೆ, ಈ ಒಂದು ದೇವಾಲಯ ಅಂದರೆ, ಮೊನ್ನೆ ದಿವಸ ನಾನು 10 ದೇವಾಲಯಗಳ ಕುರಿತು ನಿಮ್ಮೊಟ್ಟಿಗೆ ಮಾತಾಡಿದೆ. 10 ದೇವಾಲಯಗಳಲ್ಲಿ ನಾವು ನೋಡ್ತೇವೆ, ಇದು ಕೂಡ ಒಂದಾಗಿದೆ. ಇದಾಗಿದೆ ಸಂಕಟ ಕಾಲದಲ್ಲಿ, ಉಪದ್ರವ ಕಾಲದಲ್ಲಿ ಕಟ್ಟಲ್ಪಡುವಂಥ ಒಂದು ದೇವಾಲಯದ ಕುರಿತಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ಮೊನ್ನೆ ಅನೇಕ ವಾಕ್ಯಗಳನ್ನು ಧ್ಯಾನಿಸಿದ್ದೇವೆ. ದಾನಿಯೇಲನ ಪುಸ್ತಕ 9:26-27 ವಾಕ್ಯ, ದಾನಿಯೇಲನ ಪುಸ್ತಕ 11:31, ದಾನಿಯೇಲನ ಪುಸ್ತಕ 12:11 ಎಲ್ಲ ವಾಕ್ಯ ಓದಿದ್ದೇವೆ. ಅಂದರೆ ಅವನು ಯಾವ ರೀತಿಯಲ್ಲಿ ಅಶುದ್ಧ ಮಾಡ್ತಾನೆ ದೇವಾಲಯವೆಂಬುದಾಗಿ, ಈ ಒಂದು ವಿಗ್ರಹವನ್ನು, ತನ್ನ ವಿಗ್ರಹವನ್ನು ಇಟ್ಟುಕೊಂಡು ಅದನ್ನು ಪೂಜಿಸುವುದಕ್ಕಾಗಿ ಒತ್ತಡ ಇರ್ತಾನೆಂಬುದಾಗಿ ನಾವು ಮೊನ್ನೆ ದಿವಸದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಇದರ ನಂತರವಾಗಿ ನಾವು ನೋಡುವುದಾದರೆ, ಇಲ್ಲಿ ನಾವು ಅದರ ಮಧ್ಯಭಾಗದಲ್ಲಿ, ಅಂದರೆ ಸಂಕಟ ಕಾಲದ ಒಂದು ಈ ಮಧ್ಯಭಾಗದಲ್ಲಿ 2 ಸಾಕ್ಷಿಗಳನ್ನು ದೇವರು ಕಳಿಸಿಕೊಡ್ತಾನೆ. ಇದರಿಂದ ದೇವರ ಪ್ರೀತಿ ನಮ್ಮ ಮೇಲಿರುವ ದೇವರ ಪ್ರೀತಿ, ಕರುಣೆ ಎಷ್ಟು ಎಂಬುದನ್ನು ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಈ ಸಂಕಟ ಕಾಲದಲ್ಲಿ 3 ಗುಂಪಿನ ಜನರು ಇರ್ತಾರೆ ಪ್ರಿಯರೇ. ಒಂದು ಯಹೂದ್ಯರು, 2ನೇದಾಗಿ ಅನ್ಯ ಜನಾಂಗಗಳು, 3ನೇದಾಗಿ ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷಿಸಿಕೊಂಡು ಕೂಡ ಪರಿಶುದ್ಧವಾದ ಜೀವಿತ ನಡೆಸದೆ ಪಾಪದಲ್ಲಿ ಜೀವಿಸುವ ನಿಮಿತ್ತವಾಗಿ ಎತ್ತಲ್ಪಡುವಿಕೆ ರ್ಯಾಪ್ಚರ್ ಸಂದರ್ಭದಲ್ಲಿ ಕೈ ಬಿಡಲ್ಪಟ್ಟಂಥ ಒಂದು ಗುಂಪು ಜನರು. ಈ 3 ಗುಂಪು ಜನರು ಉಪದ್ರವ ಕಾಲದಲ್ಲಿ ಇರುತ್ತಾರೆ. ಆ ಒಂದು ಜನರಿಗೆ ಉಪದೇಶ ಮಾಡೋದಕ್ಕಾಗಿ, ಸುವಾರ್ತೆ ಹೇಳುವುದಕ್ಕೋಸ್ಕರವಾಗಿ ಪರಲೋಕದ ದೇವರಿಂದ 2 ಸಾಕ್ಷಿಗಳು ಈ ಭೂಮಿಗೆ ಅವರು ಕಳಿಸಲ್ಪಡುತ್ತಾರೆ. ಅದು ಕೂಡ ಎಲ್ಲಿ? ಇಸ್ರೇಲ್ ದೇಶದಲ್ಲಿರುವ ಯೆರೂಸಲೇಮ್ ಪಟ್ಟಣದಲ್ಲಿಯೇ ಅವರು ಕಳಿಸಿಕೊಡುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಈ 2 ಸಾಕ್ಷಿಗಳ 8 ವಿಧವಾದ ಪ್ರತ್ಯೇಕತೆಗಳ ಬಗ್ಗೆ ನಾವಲ್ಲಿ ನೋಡ್ತೇವೆ. 2 ಸಾಕ್ಷಿಗಳ 8 ವಿಧವಾದ ಪ್ರತ್ಯೇಕತೆಗಳನ್ನು ನಾವು 3ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೆ ಅಲ್ಲಿ ನಾವು ಕಾಣ್ತೇವೆ. ಅದೇ 2ನೇ ಭಾಗವಾಗಿದೆ. ಈ ಒಂದು ಭಾಗದ ಅಂದರೆ ಪ್ರಕಟಣೆ 11ನೇ ಅಧ್ಯಾಯ 1-13 ವಾಕ್ಯವನ್ನು 4 ಭಾಗಗಳನ್ನು ವಿಂಗಡಿಸಲಾಗಿದೆ. ಮೊದಲನೇ ಭಾಗ 1-2, 2ನೇ ಭಾಗ 3-6, 3ನೇ ಭಾಗ 7-12, 4ನೇ ಭಾಗ 13ನೇ ವಾಕ್ಯ 11ನೇದಿಂದ 13ನೇ ವಾಕ್ಯ, 4 ವಿಭಾಗಗಳನ್ನಾಗಿ ವಿಂಗಡಿಸಿದ್ದನ್ನು ಧ್ಯಾನ ಮಾಡ್ತಾ ಇದ್ದೇವೆ. 2ನೇ ಭಾಗದಲ್ಲಿ 3-6ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ 2 ಸಾಕ್ಷಿಗಳ ಕುರಿತಾಗಿ, ಅವರ ವಿಶೇಷತೆಗಳ ಕುರಿತಾಗಿ 8 ಸಂಗತಿ ಅಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಮೊದಲನೇದು ಯಾವುದೆಂದರೆ, ಅವರು ಈ ಒಂದು ಭೂಮಿಯಲ್ಲಿ ಅವರ ಸೇವಾ ಕಾಲ, ಸಂಕಟ ಕಾಲದ ಉಪದ್ರವ ಕಾಲದಲ್ಲಿ ಕೇವಲ 3.5 ವರ್ಷಗಳು ಮಾತ್ರ. ದಿವಸದಲ್ಲಿ ಹೇಳುವುದಾದರೆ 1260 ದಿವಸಗಳು, ತಿಂಗಳುಗಳ ಲೆಕ್ಕದಲ್ಲಿ ಹೇಳಬೇಕಾದ್ರೆ 42 ತಿಂಗಳು, ಒಂದೇ ಮಾತಲ್ಲಿ ಹೇಳಬೇಕಾದ್ರೆ 3.5 ವರ್ಷ. 3.5 ವರ್ಷ ಅವರು ಪ್ರವಾದಿಸುವುದಕ್ಕಾಗಿ, ದೇವರ ಸೇವೆ ಮಾಡುವುದಕ್ಕಾಗಿ, ಸ್ವಾರ್ಥ ಸೇವೆ, ಉಪದೇಶ ಸೇವೆ ಮಾಡುವುದಕ್ಕಾಗಿ ಅವರು ಬರ್ತಾರೆ. ಕಾರಣ ಏನು ಗೊತ್ತುಂಟಾ? ಯಾರಾದರೂ ಮಾನಸಾಂತರಪಟ್ಟು ದೇವರ ಕಡೆ ತಿರುಗಿಕೊಳ್ಳಲಿ, ಉಪದ್ರವದಲ್ಲಿ ನಾಶವಾಗಿ ಹೋಗಬಾರದೆಂಬ ಒಂದೇ ಒಂದು ಉದ್ದೇಶದಿಂದ ದೇವರು 2 ಸಾಕ್ಷಿಗಳನ್ನು ಪರಲೋಕದಿಂದ 2 ಕಳಿಸಿಕೊಡ್ತಾನೆ ಪ್ರಿಯರೇ. ಇವರು ಬರುವಂಥ 2 ಸಾಕ್ಷಿಗಳು ಈಗ ಪರಲೋಕದಲ್ಲಿದ್ದಾರೆ. ಅವರು ದೇವದೂತರಲ್ಲ, ಅವರು ಮನುಷ್ಯರಾಗಿದ್ದಾರೆ. ಅದನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು. ಇವರ 8 ವಿಧವಾದ ಪ್ರತ್ಯೇಕತೆಗಳ ಬಗ್ಗೆ ನಾವು ಧ್ಯಾನ ಮಾಡೋಣ. 1ನೇದಾಗಿ, ಇವರು ಗೋಣಿ ತಟ್ಟನ್ನು, ಅವ್ರೇನು ಮಾಡ್ತಾ ಇದ್ದಾರೆ? ಗೋಣಿ ತಟ್ಟನ್ನು ತೊಟ್ಟುಕೊಂಡು 3.5 ವರ್ಷ ಅಥವಾ 42 ತಿಂಗಳು ಅಥವಾ 1260 ದಿವಸಗಳು ಏನು ಮಾಡ್ತಾರೆ? ಅವರು ದೇವರ ಸೇವೆ ಮಾಡ್ತಾರೆ. ಪ್ರವಾದನ ಸೇವೆ, ಸುವಾರ್ಥ ಸೇವೆ, ವಾಕ್ಯದ ಸೇವೆ ಅವರು ಈ ಉಪದ್ರವ ಕಾಲದ ಮಧ್ಯದಲ್ಲಿ ಈ ಭೂಮಿಯಲ್ಲಿ ಅವರು ಮಾಡಲಿಕ್ಕೆ ಹೋಗುತ್ತಾರೆ ಪ್ರಿಯರೇ. ಗೋಣಿ ತಟ್ಟು ಎಂಬುದಾಗಿ ಹೇಳುವಾಗ, ಹಳೆ ಒಡಂಬಡಿಕೆ ಕಾಲದಲ್ಲಿ ಗೋಣಿಯ ತಟ್ಟು 2 ಸಂಗತಿಗಳಿಗೆ ಗುರುತಾಗಿತ್ತು. ಯಾರಾದರೂ ಒಬ್ಬ ವ್ಯಕ್ತಿ ಗೋಣಿ ತಟ್ಟನ್ನು ತೊಟ್ಟುಕೊಂಡ ಅಂದರೆ ಜನ ತಿಳ್ಕೊಳ್ಳುವಂಥ 2 ಸಂಗತಿಗಳು ಆ ವ್ಯಕ್ತಿಯ ಬಗ್ಗೆ. ಒಂದು, ಆ ವ್ಯಕ್ತಿ ದುಃಖದಲ್ಲಿದ್ದಾನೆ. 2ನೇದಾಗಿ ಅವನು ಪಾಪದ ಪಶ್ಚಾತ್ತಾಪದಲ್ಲಿದ್ದಾನೆ. ಗೋಣಿ ತಟ್ಟು ಎಂಬುವಂಥದ್ದು ದುಃಖದ ಸೂಚನೆ, 2 ಪಾಪ ಪಶ್ಚಾತ್ತಾಪದ ಒಂದು ಸೂಚನೆ ಎಂಬುದಾಗಿ ನಾವು ಚೆನ್ನಾಗಿ ಅರಿತುಕೊಳ್ಳಬೇಕು ಪ್ರಿಯರೇ. ಇಲ್ಲಿ ನಾವು ನೋಡುವ
ಈ ಗೋಣಿತಟ್ಟಿನ ಕುರಿತಾಗಿ ನಾವು 1 ಅರಸು 21ನೇ ಅಧ್ಯಾಯ 27ರಿಂದ 29. ಇಸ್ರೇಲ್ ದೇಶವನ್ನು ಆಳುವಂಥ ಒಬ್ಬ ಅರಸನಿದ್ದ, ಅವನ ಹೆಸರು ಆಹಾಬ ಎಂಬುದಾಗಿ. ಭಯಂಕರ ಕೆಟ್ಟವನು, ದುಷ್ಟನೂ ಆಗಿದ್ದನು. ಅವನ ಹೆಂಡತಿ ಹೆಸರು ಯೆಜೆಬೆಲ್ ಎಂಬುದಾಗಿ. ಅನ್ಯ ಒಂದು ಹೆಂಗಸನ್ನು ಆತನು ಮದುವೆ ಮಾಡಿಕೊಂಡು ಪಾಪದಲ್ಲಿ ಆತನು ಜೀವನ ಮಾಡಿದಂಥ ವ್ಯಕ್ತಿ ಆಹಾಬನಾಗಿದ್ದ. 21ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿದರೆ, ನಾಬೋತ್ ಎಂಬುದಾಗಿ ಹೇಳುವಂಥ ದೇವರ ಭಕ್ತನ ಆಸ್ತಿ ಪಾಸ್ತಿಯನ್ನು ಅವನ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವನನ್ನು ಸುಳ್ಳು ಸಾಕ್ಷಿಗಳ ಮೂಲಕವಾಗಿ ಕೊಲೆ ಮಾಡಿಸಿ ಅವನ ಆಸ್ತಿ ಪಾಸ್ತಿಯನ್ನು ಲಪಟಾಯಿಸಿದಂಥ ವ್ಯಕ್ತಿ. ಇದನ್ನು ನೋಡಿದಂಥ ದೇವರು ಇದರ ನ್ಯಾಯ ತೀರ್ಪನ್ನು ಪ್ರಕಟ ಮಾಡುವುದಕ್ಕಾಗಿ ಪ್ರವಾದಿಯಾದ ಎಲಿಯನನ್ನು ಅವನ ಬಳಿ ಕಳಿಸಿಕೊಡ್ತಾನೆ. ಅವನ ಬಳಿ ಕಳಿಸಿಕೊಟ್ಟಂಥ ಸಂದರ್ಭದಲ್ಲಿ ಅವನೇನು ಮಾಡಿದ ಗೊತ್ತುಂಟ, ಗೋಣಿತಟ್ಟು ಉಂಟುಕೊಂಡು ದೇವರ ಮುಂದೆ ದೀನನಂತೆ ಪ್ರವರ್ತಿಸಿದಂತೆ. ಓದಿ ವಾಕ್ಯ. ಆಹಾಬನು ಎಲಿಯನ ಮಾತುಗಳನ್ನು ಕೇಳಿ ತನ್ನ ಬಟ್ಟೆಯನ್ನು ಹರಿದುಕೊಂಡು ಹಗಲಿರುಳು ಮೈ ಮೇಲೆ ಗೋಣಿತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ಪ್ರವರ್ತಿಸಿದನು. ಆದುದರಿಂದ ಯೆಹೋವನು ತಿಷ್ಬಿಯನಾದ ಎಲಿಯನಿಗೆ ಆಹಾಬನು ನನ್ನ ಮುಂದೆ ತಗ್ಗಿ ಹೋದದ್ದನ್ನು ಕಂಡಿಯ. ಅವನು ನನ್ನ ಮುಂದೆ ತನ್ನನ್ನು ತಗ್ಗಿಸಿಕೊಂಡದ್ದರಿಂದ ನಾನು ಮುಂತಿಳಿಸಿದಂತ ಕೇಡನ್ನು ಅವನ ಜೀವಮಾನದಲ್ಲಿ ಬರಗೊಡದೆ ಅವನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆ ಬರಮಾಡುವೆನು ಎಂದು ಹೇಳಿದನು. ಪ್ರೈಸ್ ಗಾಡ್. ಇಲ್ಲಿ ಪಶ್ಚಾತ್ತಾಪಪಟ್ಟ ಸೂಚನೆಯಾಗಿ ಅವನು ಗೋಣಿತಟ್ಟು ತುಟ್ಟುಕೊಂಡು ದೇವರ ಮುಂದೆ ದೀನನಾಗಿ ಪ್ರವರ್ತಿಸುವಂತಾಗ ದೇವರು ಅವನನ್ನು ಮನಮರುಗಿ ಅವನ ಕಾಲದಲ್ಲಿ ಬರಲಿಕ್ಕಿರುವ ಕೇಡನ್ನು ಆತನನ್ನು ತಪ್ಪಿಸಿ ಏನು ಮಾಡ್ತಾನೆ ದೇವರು, ಅವನ ಮಗನ ಕಾಲಕ್ಕೆ ಮುಂದೂಡುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಎರಡನೇದಾಗಿ ಎಸ್ತೇರಳ ಪುಸ್ತಕ 4ನೇ ಅಧ್ಯಾಯ 1ರಿಂದ 3 ವಾಕ್ಯ ಓದುವುದಾದರೆ, ಅಂದರೆ ಆ ಎಸ್ತೇರಳ ಇರುವಂಥ ಸಮಯದಲ್ಲಿ ಯಹೂದ ಜನಾಂಗ ಈಗ ಬಾಬೆಲ್ ದೇಶದಲ್ಲಿ ಸೆರೆಯಲ್ಲಿದ್ದಾರೆ, ದಾಸತ್ವದಲ್ಲಿದ್ದಾರೆ. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಮೊರ್ದಕೈ ಜೀವವುಳ್ಳ ದೇವರ ದಾಸನಾಗಿದ್ದ. ಹಾಮಾನ ಎಂಬಂಥ ಮಂತ್ರಿ ಅವನು ದುಷ್ಟನಾಗಿದ್ದ. ಎಲ್ಲರೂ ಅವನಿಗೆ ಅಡ್ಡ ಬೀಳ್ತಿದ್ದು, ರಾಜಾಜ್ಞೆ ಆಗಿತ್ತು. ಆದರೆ ಅವನ ಮುಂದೆ ಮೊರ್ದಕೈ ಸಾಷ್ಟಾಂಗ ಇರಲಿಲ್ಲ. ಅದಕ್ಕೆ ಒಂದು ಕಾರಣ, ಮನುಷ್ಯರ ಮುಂದೆ ಅಡ್ಡ ಬೀಳಲಿಕ್ಕೆಲ್ಲ ಸಾಷ್ಟಾಂಗ, ಜೀವಿಸುವ ದೇವರ ಮುಂದೆ ಮಾತ್ರ ಸಾಷ್ಟಾಂಗ ಹೋಗಿ ನಮಸ್ಕಾರ ಮಾಡಬೇಕು, ಆತನನ್ನು ಮಾತ್ರ ಆರಾಧಿಸಬೇಕು, ಆತನ ಮಾತ್ರ ಯೋಗ್ಯನೆಂಬುದಾಗಿ ಅರಿತುಕೊಂಡಂಥ ವ್ಯಕ್ತಿಯಾಗಿದ್ದ ಒಬ್ಬ ಭಕ್ತನಾಗಿದ್ದ ಮೊರ್ದಕೈ. ಅವು ತನಗೆ ಅಡ್ಡ ಬೀಳಲೆಂಬ ಒಂದೇ ಒಂದು ಕಾರಣಕ್ಕೋಸ್ಕರ ಇಡೀ ಯಹೂದ್ಯ ಜನಾಂಗವನ್ನೇ ನಾಶ ಮಾಡೋದಕ್ಕೋಸ್ಕರವಾಗಿ ಪಣ ತೊಟ್ಟು ಕಾರ್ಯಪ್ರವೃತ್ತನಾಗುವಂಥ ದುಷ್ಟ ಮಂತ್ರಿಯಾದಂಥ ಹಾಮಾನನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಅಲ್ಲಿ ಒಂದು ಕಾನೂನು ಪ್ರಕಟವಾದಾಗ ಎಲ್ಲ ಯಹೂದ್ಯ ಜನರು ಅವರೇನು ಮಾಡ್ತಾ ಇದ್ದಾರೆ, ಉಪವಾಸ ಮಾಡಿ ದೇವರ ಮುಂದೆ ರೋದನವನ್ನು ಅಂದರೆ ಅಳುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಅವರು ಗೋಣಿತಟ್ಟು ತೊಟ್ಟುಕೊಳ್ತಾ ಇದ್ದಾರೆ. ನೋಡಿ 4ನೇ 1-3 ವಾಕ್ಯ ಓದುವ. ಮೊರ್ದೆಕೈಯು ನಡೆದದ್ದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹರಕೊಂಡು ಗೋಣಿತಟ್ಟು ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಾತಿಶಯದಿಂದ ಗೋಳಾಡಿ ಅರಮನೆಯ ಹೆಬ್ಬಾಗಿಲಿನ ಮುಂದೆ ಬಂದನು. ಗೋಣಿತಟ್ಟು ಕಟ್ಟಿಕೊಂಡವರು ಒಳಗೆ ಹೋಗಬಾರದೆಂದು ಅಪ್ಪಣೆಯಾಗಿತ್ತು. ಯಾವ ಸಂಸ್ಥಾನಗಳಲ್ಲಿ ಅರಸನ ಆಜ್ಞೆಯು ನಿರ್ಣಯವು ಪ್ರಕಟವಾದವು ಅಲ್ಲೆಲ್ಲ ಯಹೂದ್ಯರೊಳಗೆ ಮಹಾ ದುಃಖವು ಉಪವಾಸ ರೋದನ ಪ್ರಲಾಪಗಳು ಉಂಟಾದವು. ಅನೇಕರು ಗೋಣಿತಟ್ಟನ್ನು ಹಾಸಿ ಬೂದಿ ಹಾಕಿಕೊಂಡು ಅದರ ಮೇಲೆ ಕೂತರು. ಇದು ದುಃಖದ ಒಂದು ಸೂಚನೆ ಆಗಿತ್ತು. ಮನುಷ್ಯನಿಗೆ ತೋರಿಸುವುದಕ್ಕಾಗಿ ಅಲ್ಲ, ದೇವರಿಗೆ ತೋರಿಸುವುದಕ್ಕಾಗಿ ದುಃಖದ ಒಂದು
ಗುರುತು ಇಲ್ಲಿ ನಾವು ಕಾಣ್ತಾ ಇದೆ. ಇದು ಪಶ್ಚಾತ್ತಾಪ ಅಲ್ಲ, ದುಃಖದ ಗುರುತಾಗಿತ್ತು ಇಲ್ಲಿ ನಾವು ಕಾಣುವಂಥದ್ದು ಪ್ರಿಯರೇ. ನಾವು ಹಳೆ ಒಡಂಬಡಿಕೆಯ ಪ್ರವಾದಿಗಳು ಸೇವೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರು ಗೋಣಿತಟ್ಟನ್ನು ತೊಟ್ಟುಕೊಂಡು ಪ್ರವಾದನ ಸೇವೆ ಅವರು ಮಾಡ್ತಾ ಇದ್ದರು. ನಾವು ಯೆಶಾಯನ ಪುಸ್ತಕ 20ನೇ ಅಧ್ಯಾಯ 1-6 ವಾಕ್ಯ ಓದಿಕೊಳ್ಳೋಣ. 1-7. ಅಶೂರದ ರಾಜನಾದ ಸರ್ಗೋನನ್ನು ಕಳುಹಿಸಿದ ದಳವಾಯಿಯು ಅಷ್ಡೋದಿಗೆ ಬಂದು ಅದನ್ನು ಮುತ್ತಿ ಹಿಡಿದ ವರ್ಷದಲ್ಲಿ ಯೆಹೋವನು ಆಮೋಚನ ಮಗನಾದ ಯೆಶಾಯನಿಗೆ ಏಳು ಸೊಂಟದಿಂದ ಗೋಣಿತಟ್ಟನ್ನು ಬಿಚ್ಚು ಕಾಲಿನಿಂದ ಕೆರವನ್ನು ಕಳಚು. ಅಂದ್ರೆ ಈತನು ಯೆಶಾಯ ಪ್ರವಾದಿ ಏನ್ ಮಾಡ್ತಾ ಇದ್ದ? ಗೋಣಿತಟ್ಟನ್ನು ತೊಟ್ಟುಕೊಂಡು ಸೇವೆ ಮಾಡ್ತಾ ಇದ್ದ. ಇದು ಯಾವುದರ ಸೂಚನೆಯಾಗಿತ್ತು? ದುಃಖದ ಸೂಚನೆ. ಯಾವ ದುಃಖವಾಗಿತ್ತು? ಇಸ್ರೇಲ್ ಜನರು ದೇವರನ್ನು ಆಶ್ರಯಿಸಿಕೊಳ್ಳದೆ ಇಲ್ಲಿ ನಾವು ಗುಪ್ತ ಮತ್ತು ಅಶ್ಶೂರ್ ಜನಾಂಗಗಳನ್ನು ಅವರು ಆತುಕೊಳ್ಳುವಂಥದ್ದನ್ನು ಕಾಣ್ತಾ ಇದ್ದೇವೆ. 2 ಜನಾಂಗಗಳನ್ನು ಆತುಕೊಳ್ಳುವಂಥದ್ದನ್ನು. ಇದಕ್ಕಾಗಿ ಅವರಿಗೆ ಪಾಠ ಕಲಿಸುವುದಕ್ಕಾಗಿ ದೇವರು ಏನು ಮಾಡ್ತಾರೆ ನೋಡ, ಮುಂದೆ ಓದಿ. ಕಾಲಿನಿಂದ ಕೆರವನ್ನು ಕಳಚು ಎಂದು ಇತರರಿಗೆ ಸೂಚನೆಯಾಗಿ ಅಪ್ಪನೆ ಕೊಟ್ಟನು. ಅವನು ಹಾಗೆಯೇ ಮಾಡಿ ಬೆತ್ತಲೆಯಾಗಿ ಕೆರವಿಲ್ಲದೆ ತಿರುಗುತ್ತಿದ್ದನು. ಆಗ ಯೆಹೋವನು ಹೀಗೆ ಹೇಳಿದನು, ನನ್ನ ಸೇವಕನಾದ ಯೆಶಾಯನು ಐಗುಪ್ತದ ಮತ್ತು ಕೂಶಿನ ನಾಶಕ್ಕೆ. ಅವರು ಐಗುಪ್ತ ಮತ್ತು ಕೂಶ್ ಅಂದ್ರೆ ಆಫ್ರಿಕಾ, ಕೂಶ್ ಮತ್ತು ಐಗುಪ್ತ ದೇಶವನ್ನು ಅವರು ಆಶ್ರಯಿಸಿಕೊಂಡಿದ್ರು. ಯಾಕಂದರೆ ಒಂದು ತಿಳ್ಕೋಬೇಕು ಪ್ರಿಯರೇ, ನಾವು ಅನೇಕ ಸಲ ನಾವು ಏನು ಮಾಡ್ತೇವೆ ಅಂದರೆ ಕೆಲವೊಂದನ್ನು ದೇವರನ್ನು ಬಿಟ್ಟು ಆಶ್ರಯಿಸಿಕೊಳ್ತೇವೆ. ಒಂದೇ ನಮ್ಮ ತಲಾಂತುಗಳನ್ನು ಅಥವಾ ಒಂದೇ ಬ್ಯಾಂಕ್ ಬ್ಯಾಲೆನ್ಸನ್ನು, ನಮಗಿರುವಂಥ ಪದವಿಯನ್ನು, ನಮಗಿರುವಂಥ ಕೆಲಸವನ್ನು, ನಮಗಿರುವಂಥ ಬಿಸ್ನೆಸ್ಸನ್ನು, ನಮಗೆ ಸಹಾಯ ಮಾಡುವಂಥ ವ್ಯಕ್ತಿಗಳನ್ನು, ಯಾವುದೋ ಒಂದು ಸಂಗತಿಯನ್ನು ಅನೇಕ ಸಲ ಹತ್ತುಕೊಂಡು ಪೂರ್ಣ ನಂಬಿಕೆ ನಮಗಿರ್ತದೆ, ಇದು ನನ್ನೊಂದಿಗಿರುವವರೆಗೆ ನನಗೆ ಯಾವುದು ತೊಂದರೆ ಇಲ್ಲ. ದೇವ್ರು ಏನು ಮಾಡ್ತಾನೆ ಗೊತ್ತುಂಟ? ನಮ್ಮ ಗರ್ವಕ್ಕೆ ಕಾರಣವಾದಂಥ ಬಲವನ್ನು ಮುರಿತಾನೆ. ನಾವು ಯಾಜಕ ಕಾಂಡ 20:19 ವಾಕ್ಯ ಓದುವ. ಲೆವಿಟಿಕಲ್ 26:19. ನಿಮ್ಮ ಗರ್ವಕ್ಕೆ ಕಾರಣವಾದ ಬಲವನ್ನು ಮುರಿಯುವೆನು. ನಿಮ್ಮ ಮೇಲಿರುವ ಆಕಾಶವನ್ನು. ಸಾಕು, ದೇವರೇನು ಹೇಳ್ತಿದ್ದಾನೆ? ನಿಮ್ಮ ಗರ್ವಕ್ಕೆ ಕಾರಣವಾದ ಬಲ ನಾನು ಮುರಿತೇನೆ. ಇಲ್ಲಿ ಕೂಡ ಕೂಶ್ ಅಂದರೆ ಆಫ್ರಿಕಾ ಮತ್ತು ಈಜಿಪ್ಟ್ ದೇಶ, ಐಗುಪ್ತ, ಈ ದೇಶಗಳ ಮೇಲೆ ಇಸ್ರೇಲ್ ಜನರು ಆತುಕೊಂಡಿದ್ರು, ಆಶ್ರಯಿಸಿಕೊಂಡಿದ್ರು. ಬಲ ಅವರೇನು ಮಾಡ್ತಾ ಇದ್ದಾರೆ? ಅಲ್ಲಿ ಅವರು ಅದರ ಮೇಲೆ ಭರವಸೆ ಇಡುವಂಥದ್ದನ್ನು ಕಾಣ್ತೇವೆ. ಇದು ದೇವರಿಗೆ ಬೇಡ. ದೇವರಿಗೆ ಬೇಕು ಇಸ್ರೇಲ್ ಜನರು ದೇವರನ್ನು ಆತುಕೊಳ್ಳುವುದು, ದೇವರನ್ನು ಆಶ್ರಯಿಸಿಕೊಳ್ಳುವಂಥದ್ದು ಬೇಕಾಗಿತ್ತು. ಈ ಒಂದು ದುಃಖದ ಸೂಚನೆಗಾಗಿಯೇ ಯೆಶಾಯ ಪ್ರವಾದಿ ಏನು ಮಾಡ್ತಾ ಇದ್ದಾನೆ? ದೇವರ ಸೂಚನೆ ಮೇರೆಗೆ ಗೋಣಿತಟ್ಟು ತೊಟ್ಟು, ಇದು ದುಃಖ, ದೇವರಿಗೆ ನೋವಾಗಿದೆ, ನೋವಿನ ಸಂಗತಿಯನ್ನು ತೋರಿಸುವುದಕ್ಕಾಗಿ ಗೋಣಿತಟ್ಟನ್ನು ತೊಟ್ಟುಕೊಂಡು ಅವರ ಮಧ್ಯದಲ್ಲಿ ಪ್ರವಾದನ ಸೇವೆ ಮಾಡ್ತಾ ಇದ್ದ. ಈಗ ಏನಾಗ್ತದೆ ನೋಡಿ, ಮುಂದೆ ಓದಿ. ನನ್ನ ಸೇವಕನಾದ ಯೆಶಾಯನು ಐಗುಪ್ತದ ಮತ್ತು ಕೂಶಿನ ನಾಶಕ್ಕೆ. ಐಗುಪ್ತದ ನೋಡಿ, ದೇವರು ಏನು ಮಾಡ್ತಾನೆ ಈಗ? ಆ ಐಗುಪ್ತ ಮತ್ತು ಕೂಶನ್ನು ಹೇಗೆ ನಾಶ ಮಾಡ್ತಾನೆ? ಅವರಿಗೆ ಎದುರಾಗಿ ಅಶ್ಶೂರ್ಯರನ್ನು ಎಬ್ಬಿಸ್ತಾನೆ ದೇವರು. ಕಾರಣ ಏನು? ಇಸ್ರೇಲರ ಗರ್ವದ ಬಲವನ್ನು ಮುರಿಯುವುದಕ್ಕೋಸ್ಕರ. ಇಸ್ರೇಲ್ ಗರ್ವ ಪಡುವ ಬಲವನ್ನು, ಉದಾಹರಣೆಗೆ ಈ ಕೊರೋನಾ ಬರೋಕ್ಕೆ ಮುಂಚೆ ಅನೇಕ ಸಂಗತಿಗಳು ಹಾತುಕೊಂಡಿದ್ದರು. ಕೊರೋನಾ ಬಂತು, ಎಷ್ಟೋ ಬಿಸ್ನೆಸ್ಗಳು ನಿಂತು ಬುದ್ಧಿ ಹೋದವು, ಎಷ್ಟೋ ಜನ ಕೆಲಸ ಕಳ್ಕೊಂಡು. ಅದಕ್ಕಿಂತ ಮುಂಚೆ ಅನೇಕರು ದೇವರು ಬೇಕಾಗಿರಲಿಲ್ಲ, ಅವರು ಹೋಗ್ತಾ ಇರಲಿಲ್ಲ ದೇವರ ಬಳಿಗೆ, ದೇವರ ಬಳಿಗೆ ಬರುವವರನ್ನು ಬಿಡ್ತಾ ಇರಲಿಲ್ಲ. ಆದೆಷ್ಟೋ ಜನರು ಮುರಿದು ಬಿಟ್ಟನು. ಈ ಕೊರೋನಾ ಬಂದ ನಂತರ, ಈ ರೋಗ ಬಂದ ನಂತರ ಎಷ್ಟೋ ಜನ ಮುರಿಯಲ್ಪಟ್ಟು ಸತ್ಯದೇವರ ದೇಶದ ಕಡೆಗೆ ಬಂದರು. ಎಷ್ಟೋ ಜನ ರಕ್ಷಣೆ ಹೊಂದಿಕೊಂಡರು. ಜೀವಿತ ಅವ್ರದ್ದು ಬದಲಾಯಿತು ಪ್ರಿಯರ್. ಕಾರಣ ಅವರ ಗರ್ವಕ್ಕೆ ಕಾರಣವಾದ ಬಲ ದೇವರು ಮುರಿದ. ಇಲ್ಲಿ ಕೂಡ ಇಸ್ರೇಲರ ಗರ್ವಕ್ಕೆ ಕಾರಣವಾದ ಬಲ ಯಾವುದು? ಐಗುಪ್ತ ಮತ್ತು ಕೂಶ್ ಆಗಿತ್ತು. ಅದನ್ನು ಹೇಗೆ ಮುರಿತಾನೆ ದೇವರು? ಅವುಗಳಿಗೆ ಎದುರಾಗಿ ಅಶ್ಶೂರ್ಯರನ್ನು ದೇವರು ಸಿರಿಯ ಜನರನ್ನು ಎಬ್ಬಿಸ್ತಾ ಇದ್ದಾನೆ. ಓದಿ ಮುಂದೆ. ಸೋಜಿಗದ ಗುರುತಾಗಿ 3 ವರ್ಷ ಬಟ್ಟೆ ಕೆರಗಳಿಲ್ಲದೆ ನಡೆದ ಪ್ರಕಾರ ಅಶೂರದ ಅರಸನು ಐಗುಪ್ತದ ಸೆರೆಯವರನ್ನು, ಕೂಶಿನ ಕೈದಿಗಳನ್ನು, ಅವರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಬಟ್ಟೆ ಕೆರಗಳಿಲ್ಲದೆ
ಬರೀ ಕುಂಡಿಯವರಾಗಿ ಐಗುಪ್ತದ ಮಾನಭಂಗಕ್ಕೋಸ್ಕರ ಸೆರೆಗೆ ನಡೆಯುವಂತೆ ಮಾಡುವನು. ಅಂದ್ರೆ ಏನು ಮಾಡ್ತಾನೆ ದೇವರೀಗ? ಅಶ್ಶೂರ್ಯರನ್ನು ಈ ಕೂಶ್ ಮತ್ತು ಐಗುಪ್ತ ದೇಶಕ್ಕೆ ಎದುರಾಗಿ ಅದನ್ನು ಎಬ್ಬಿಸಿದಾಗ ಅವರು ಕೊನೆಗೆ ಸೋಲಿಸಲ್ಪಟ್ಟು ಏನಾಗ್ತಾರೆ? ಮಾನಭಂಗಕ್ಕೆ ಒಳಗಾಗ್ತಾರೆ. ಯಾಕೆ ಮಾನಭಂಗಕ್ಕೆ ದೇವರು ಈ ಐಗುಪ್ತ ಮತ್ತು ಕೂಶನ್ನು ಒಳಪಡಿಸ್ತಾನೆ ಗೊತ್ತುಂಟಾ? ಇಸ್ರೇಲ್ ಜನರ ಅವರು ಬಲವಾಗಿದ್ದರು, ಇಸ್ರೇಲ್ ಜನರ ಆಶ್ರಯವಾಗಿದ್ದರು. ಅಂದರೆ ಇಸ್ರೇಲ್ ಜನರು ದೇವರ ಮೇಲೆ ಹತ್ತುಕೊಳ್ಳಲಿಲ್ಲ, ದೇವರನ್ನು ಆಶ್ರಯಿಸದೆ ಬದಲಿಗೆ ಎರಡು ಜನಾಂಗಗಳನ್ನು ಆಶ್ರಯಿಸಿಕೊಂಡ ನಿಮಿತ್ತ ಆ ರೀತಿ ದೇವರಲ್ಲಿ ಮಾಡ್ತಾ ಇದ್ದಾನೆ. ಓಕೆ, ಮುಂದೆ ಓದಿ. ಆಗ ನನ್ನ ಜನರು ತಾವು ನಿರೀಕ್ಷಿಸಿಕೊಂಡಿದ್ದ ಕೂಶಿನ ನಿಮಿತ್ತವಾಗಿಯೂ ಕೊಚ್ಚಿಕೊಂಡಿದ್ದ ಐಗುಪ್ತದ ವಿಷಯವಾಗಿಯೂ ಬೆಚ್ಚಿ ಬೆರಗಾಗಿ ನಾಚಿಕೆ ಪಡುವರು. ಬೆಚ್ಚಿ ಬೆರಗ ಏನಾಗ್ತಾರೆ? ಈಗ ನಾಚಿಕೆ ಪಡ್ತಾರೆ. ಆ ದಿನದಲ್ಲಿ ಈ ಕರಾವಳಿಯಲ್ಲಿ ವಾಸಿಸುವವರು ಅಶುರದ ಅರಸನಿಂದ ಬಿಡುಗಡೆ ಆಗಬೇಕೆಂದು ನಾವು ಯಾರನ್ನು ಶರಣಾಗತರಾಗಿ ಆಶ್ರಯಿಸಿ ನಿರೀಕ್ಷಿಸಿದ್ದೇವೋ ಅವರಿಗೆ ಈ ಗತಿ ಬಂತಲ್ಲ. ನಮ್ಮಂತವರಿಗೆ ಹೇಗೆ ರಕ್ಷಣೆಯಾದೀತು ಎಂದು ಅಂದುಕೊಳ್ಳುವರು. ಆಕ್ಚುಲಿ ದೇವರು ಇಲ್ಲಿ ಒಳ್ಳೆ ಪಾಠ ಇಸ್ರೇಲ್ ಜನರಿಗೆ ಕಲಿಸ್ತಾನೆ. ನಮಗೂ ಕೂಡ ಅದೇ ರೀತಿ ಪಾಠ ಕಲಿಸ್ತಾನೆ. ನಮ್ಮ ಪ್ರೀತಿಯ ಸಹೋದರ ಸಹೋದರಿ, ನಮ್ಮಲ್ಲಿ ಹಣ ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಒಳ್ಳೆ ಕೆಲಸ ಇರ್ಬೋದು, ಒಳ್ಳೆ ಪದವಿ ಇರ್ಬೋದು, ಒಳ್ಳೆ ಬಿಸ್ನೆಸ್ ಇರ್ಬೋದು, ನಮಗೆ ಸಪೋರ್ಟ್ ಮಾಡುವಂಥ ಕೆಲವರು ಇರ್ಬೋದು, ನಮ್ಮ ಸಂಬಂಧಿಕರು ಉನ್ನತ ಹುದ್ದೆಯಲ್ಲಿ ಇರ್ಬೋದು, ಏನೇ ಅವರ ಮೇಲೆ ಪೂರ್ಣ ನಂಬಿಕೆ ಆಶ್ರಯ ನಮಗೆ ಇರ್ಬೋದು. ಆದರೆ ದೇವರಿಗೆ ಬೇಕು ಈ ಸಂಗತಿಗಳ ಮೇಲೆ ಆಶ್ರಯಿಸುವಂಥದ್ದಲ್ಲ, ನಾವು ದೇವರನ್ನು ಆಶ್ರಯಿಸಬೇಕು. ದೇವರೇ ನಮ್ಮ ಬಲವಾಗಿರಬೇಕು. ಎಲ್ಲಿಯವರೆಗೆ ನಾವು ದೇವರನ್ನು ಆತುಕೊಳ್ಳುವುದಿಲ್ಲ, ದೇವರನ್ನು ಆಶ್ರಯಿಸುವುದಿಲ್ಲ, ದೇವರೇನು ಮಾಡ್ತಾರೆ? ನಮ್ಮ ಗರ್ವಕ್ಕೆ ಕಾರಣವಾದ ಬಲವನ್ನು ದೇವರು ಮುರಿತಾನೆ. ಮುರಿಯಬೇಕಾಗ್ತದೆ ದೇವರಿಗೆ. ಎಲ್ಲಿಯವರೆಗೆ ಮುರಿತಾನೆ? ಎಲ್ಲಿಯವರೆಗೆ ಪೂರ್ಣವಾಗಿ ದೇವರು ಯೇಸು ಸ್ವಾಮಿ ಬಿಟ್ಟರೆ ನಮಗೆ ಬೇರೆ ಯಾವುದೇ ವಿಧಿ ಇಲ್ಲ, ಆತನು ಬಿಟ್ಟರೆ ಬೇರೆ ಯಾವುದೇ ಆಶ್ರಯ ಇಲ್ಲ, ಆತನು ಬಿಟ್ಟರೆ ಯಾವುದೇ ಭರವಸೆ ನಂಬಿಕೆ ಇಲ್ಲ. ಯಾವಾಗ ಆ ತೀರ್ಮಾನಕ್ಕೆ ನಾವು ಬರ್ತೇವೆ ಅಲ್ಲಿಯವರೆಗೆ ದೇವರೇನು ಮಾಡ್ತಾನೆ? ನಮ್ಮ ಗರ್ವಕ್ಕೆ ಕಾರಣವಾದ ಬಲವನ್ನು ಮುರಿದು ಬಿಡ್ತಾನೆ. ಹಾಗಾದರೆ ಇಲ್ಲಿ ಕೂಡ ನಾವು ನೋಡ್ತೇವೆ, ಇಬ್ಬರು ಸಾಕ್ಷಿಗಳು ಸಂಕಟ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ? ದೇವರಿಂದ ಕಳಿಸಲ್ಪಟ್ಟು ಗೋಣಿತಟ್ಟು ಹುಟ್ಟಿಕೊಂಡು 3.5 ವರ್ಷಗಳ ಕಾಲ ಅವರು ಪ್ರವಾದನ ಸೇವೆ ಮಾಡ್ತಾರೆ. ಅಥವಾ ಸುವಾರ್ಥ ಸೇವೆಯನ್ನು ಅವರು ಇಸ್ರೇಲ್ ಜನರ ಮಧ್ಯದಲ್ಲಿ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಂದರೆ ಆವಾಗ ಸಭೆ ಇರುವುದಿಲ್ಲ, ಹೊಸ ಒಡಂಬಡಿಕೆಯ ಸಭೆ ಇರುವುದಿಲ್ಲ. ನಾವೆಲ್ಲ ಎಲ್ಲಿರ್ತೇವೆ? ಪರಲೋಕದಲ್ಲಿ ಕರ್ತನ ದೇವಸ್ವಾಮಿ ಜೊತೆಯಲ್ಲಿ ಇರ್ತೇವೆ, ಎತ್ತಲ್ಪಟ್ಟು. ಆ ಸಮಯದಲ್ಲಿ ದೇವರ ಕರುಣೆಯಿಂದ ಇಬ್ಬರು ಸಾಕ್ಷಿಗಳನ್ನು ಕಳಿಸಿಕೊಡ್ತಾನೆ. ಅವ್ರು ಯಾವ ರೀತಿ ಸೇವೆ ಮಾಡ್ತಾರೆ? 3.5 ವರ್ಷಗಳವರೆಗೆ ಗೋಣಿ ತಟ್ಟನ್ನು ತೊಟ್ಟುಕೊಂಡು ಅವರ ಸೇವೆಯನ್ನು ಮಾಡ್ತಾರೆ. ಜನರ ಮಧ್ಯದಲ್ಲಿ ಅವರ ಸೇವೆಯನ್ನು ಮಾಡುವುದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಓಕೆ, ಎರಡನೇದಾಗಿ ಅಲ್ಲಿ ನಾವು ನೋಡ್ತೇವೆ, ಅವರು 2 ದೀಪಸ್ತಂಭಗಳಾಗಿದ್ದಾರೆ. ಅವ್ರು ಯಾರಂತೆ? ಅವರು 8 ಪ್ರತ್ಯೇಕತೆ ಅಂತ ಹೇಳಿದೆ ನಾನು ಈ ಒಂದು 2 ಸಾಕ್ಷಿಗಳ. ಎರಡನೇ ಅವ್ರು ಯಾರಾಗಿದ್ದಾರೆ? 2 ದೀಪಸ್ತಂಭಗಳು. ಜಕಾರ್ಯ ಪುಸ್ತಕ 4ನೇ ಅಧ್ಯಾಯ 1ರಿಂದ 3ನೇ ವಾಕ್ಯ ಓದಿಕೊಡೋಣ. ಬುಕ್ ಆಫ್ ಜಕಾರ್ಯ ಚಾಪ್ಟರ್ 4, 1-3. ಅನಂತರ ವಿವರಿಸುವಂತ ದೂತನು ಮತ್ತೆ ಬಂದು ನಿದ್ರೆ ಹತ್ತಿದವನ ಆಗಿದ್ದ ನನ್ನನ್ನು ಎಚ್ಚರಗೊಳಿಸಿ ಏನು ನೋಡುತ್ತಿ ಎಂದು ಕೇಳಲು ನಾನು ಇಗೋ 7 ದೀಪಗಳುಳ್ಳ ಸುವರ್ಣಮಯವಾದ ಒಂದು ದೀಪಸ್ತಂಭವನ್ನು ನೋಡುತ್ತೇನೆ. ಅದರ ಮೇಲಿನ ದೀಪಗಳಿಗೆ 7 ನಾಳಗಳಿವೆ. ಅದರ ಮೇಲ್ಗಡೆ ಎಣ್ಣೆ ಪಾತ್ರೆ ಇದೆ. ಆ ಪಾತ್ರೆಯ ಬಲಗಡೆಯಲ್ಲಿ ಒಂದು ಎಣ್ಣೆಯ ಮರ, ಎಡಗಡೆಯಲ್ಲಿ ಒಂದು ಎಣ್ಣೆಯ ಮರ, ಅಂತೂ 2 ಮರಗಳು ಅದರ ಪಕ್ಕಗಳಲ್ಲಿವೆ ಎಂದು ಹೇಳಿದನು.
ಪುನಃ ನಾನು ಪ್ರಸ್ತಾಪವೆತ್ತಿ ವಿವರಿಸುವ ದೇವದೂತನನ್ನು ಸ್ವಾಮಿ ಇವು ಏನು ಎಂದು ಕೇಳಿದ್ದಕ್ಕೆ ಆ ದೇವದೂತನು ಇವು ಏನು ಎಂದು ನಿನಗೆ ತಿಳಿಯುವುದಿಲ್ಲವೋ ಎಂಬುದಾಗಿ ನನ್ನನ್ನು ಪ್ರಶ್ನೆ ಮಾಡಲು ಸಾಕು. ಇಲ್ಲಿ ನೋಡ್ತೇವೆ ಎರಡು ದೀಪಸ್ತಂಭ ಎಂಬುವಂಥದ್ದು ಏನಾಗಿದೆ. ನಾವು ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ 2ನೇ ಅಧ್ಯಾಯದ 5ನೇ ವಾಕ್ಯದ ಎಫೆಸ ಸಭೆಯನ್ನು ನೋಡಿಕೊಂಡು 5 ಮತ್ತು 6ನೇ ವಾಕ್ಯ ಓದುವಾಗ ಎಫೆಸ ಸಭೆಯನ್ನು 4ನೇ ವಾಕ್ಯ 5ನೇ ವಾಕ್ಯ ಏನು ಹೇಳ್ತದೆ, ನೀನು ಎಲ್ಲಿಂದ ಬಿದ್ದಿದ್ದು ಅಲ್ಲಿಂದ ತಿರುಗಿ ಏನು ಮಾಡಬೇಕು, ಏಳಬೇಕು. ನೀನು ಮಾನಸಾಂತರ ಪಡೆದಿದ್ದು ಏನು ಮಾಡ್ತಾನೆ, ನಿನ್ನ ದೀಪಸ್ತಂಭವನ್ನು ನಿನ್ನ ತಳದಿಂದ ತೆಗೆದು ಹಾಕ್ತೇನೆ ಅಂತ ಅಲ್ಲಿ ಕರ್ತನ ಯೇಸು ಸ್ವಾಮಿ ಎಫೆಸ ಸಭೆಯನ್ನು ನೋಡಿ ಗದರಿಸುವಂಥದ್ದನ್ನು ಕಾಣ್ತೇವೆ. ದೀಪಸ್ತಂಭ ಎಂಬುವಂಥದ್ದೊಂದು ಸಾಕ್ಷಿಯಾಗಿದೆ. ಎರಡನೇದಾಗಿ ದೈವಿಕವಾದಂಥ ಸಭೆಯ ಒಳಗಿರುವ ಒಂದು ಇನ್ಫ್ಲುಯೆನ್ಸ್ ಸಭೆದಾಗ ನೋಡ್ತೇವೆ. ಮೂರನೇದಾಗಿ ದೀಪಸ್ತಂಭದ ಮೂಲಕ ಆ ಪ್ರದೇಶಕ್ಕೆ ಬೆಳಕು ಕೊಡುವಂಥದ್ದಾಗಿರುತ್ತದೆ. ಉದಾಹರಣೆಗೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ನಾವು 14ರಿಂದ 16 ವಾಕ್ಯ ಓದಿಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 5 14-16. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿ ಇರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಅಂದ್ರೆ ಒಳ್ಳೆಯ ಕ್ರಿಯೆಗಳು ಬೆಳಕಿನೋಪಾದಿಯಲ್ಲಿ ಏನಾಗಬೇಕಂತ ಜನರಿಗೆ ದಾರಿ ತೋರಿಸುವಂಥದ್ದಾಗಿರಬೇಕೆಂಬುದಾಗಿ ಕರ್ತನ ಹೇಳ್ತೀನಿ. ನೀವು ಲೋಕಕ್ಕೆ ಬೆಳಕಂತ ಸ್ಪಷ್ಟವಾಗಿ, ಸಭೆ ಲೋಕಕ್ಕೆ ಬೆಳಕು. ಒಬ್ಬ ಕ್ರೈಸ್ತ ವಿಶ್ವಾಸಿಯಾದವನು ಆತನು ಲೋಕಕ್ಕೆ ಒಂದು ಬೆಳಕಾಗಿದ್ದಾನೆ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಈ ಎರಡು ಸಾಕ್ಷಿಗಳ ಎರಡನೇ ಪ್ರತ್ಯೇಕತೆ ಏನಾಗಿದೆ, ಇವರು ಎರಡು ದೀಪಸ್ತಂಭಗಳು ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಮೂರನೇದಾಗಿ ಇವರು ಎರಡು ಎಣ್ಣೆಯ ಮರಗಳು. ಇವರು ಯಾರಾಗಿದ್ದಾರೆ, ಇವರು ಎರಡು ಎಣ್ಣೆಯ ಮರಗಳು. ನಾವು ಜಕರ್ಯ ಪುಸ್ತಕ 4ನೇ ಅಧ್ಯಾಯ 11-14 ವಾಕ್ಯ ಓದುವ. ಜಕರ್ಯ ಚಾಪ್ಟರ್ 4:11-14 ವರ್ಸ್. ಇದನ್ನು ಕೇಳಿ ನಾನು ದೇವದೂತನನ್ನು ದೀಪಸ್ತಂಭದ ಎಡಬಲದಲ್ಲಿರುವ ಈ ಎಣ್ಣೆಯ ಮರಗಳು ಏನು ಎಂದು ಪ್ರಶ್ನೆ ಮಾಡಿ ಮತ್ತೆ ಅವನನ್ನು ತಮ್ಮೊಳಗಿಂದ ಚಿನ್ನದಂತ ಎಣ್ಣೆಯನ್ನು ಪಾತ್ರೆಯಲ್ಲಿ ತುಂಬಿಸುವ ಎರಡು ಬಂಗಾರದ ನಾಳಗಳಿವೆಯಲ್ಲ, ಎರಡು ಬಂಗಾರದ ನಾಳಗವೆಲ್ಲ, ಆ ನಾಳಗಳ ಬಾಯಿಗೆ ಸೇರಿರುವ ಎರಡು ಎಣ್ಣೆಕಾಯಿ ಗುತ್ತಿಗಳು ಏನು ಎಂದು ವಿಚಾರಿಸಿದ್ದಕ್ಕೆ ಅವನು ಇವು ಏನೆಂದು ನಿಮಗೆ ತಿಳಿಯುವುದಿಲ್ಲವೋ ಎಂಬುದಾಗಿ ನನ್ನನ್ನು ಕೇಳಲು ಇಲ್ಲ ಸ್ವಾಮಿ ಎಂದು ಅರಿಕೆ ಮಾಡಿದೆನು. ಅದಕ್ಕೆ ಅವನು ಇವು ಸರ್ವ ಭೂಲೋಕದೊಡೆಯನ ಸನ್ನಿಧಿ ಸೇವಕರು ಎಣ್ಣೆಯ ಬುಗ್ಗೆಗಳು ಆದ ಇಬ್ಬರು ಪುರುಷರು ಎಂದು ಹೇಳಿದನು. ಪುರುಷರು ಯಾರಾಗಿದ್ದಾರೆ? ಇಬ್ಬರು ಪುರುಷರು. ಮಾತ್ರವಲ್ಲ, ಎಣ್ಣೆ ಮರಗಳು ಅಥವಾ ಎಣ್ಣೆ ಬುಗ್ಗೆಗಳು ಎಂಬುದಾಗಿ ನೋಡ್ತೇವೆ. ಎಣ್ಣೆ ಮರ ಎಂಬುವಂಥದ್ದು ಅಭಿಷೇಕವನ್ನು ಸೂಚಿಸುವಂಥದ್ದಾಗಿದೆ. ಮಾತ್ರವಲ್ಲ, ನಾವು ಬೆಳಕು ಅಥವಾ ದೀಪಸ್ತಂಭ ಎಂಬುವಂಥದ್ದು ಅದು ಬೆಳಕನ್ನು ಸೂಚಿಸುವಂಥದ್ದೆಂಬುದಾಗಿ ಅಥವಾ ಉರಿಯುವಂಥ ಅನುಭವವನ್ನು ಕೊಡುವಂಥದ್ದೆಂಬುದಾಗಿ ನಾವಿಲ್ಲಿ ಕಾಣ್ತೇವೆ ಪ್ರಿಯರೇ. ಓಕೆ, 4ನೇದಾಗಿ ಇವರ ವಿಶೇಷತೆ ಏನೆಂದರೆ, ಇವರು ಸೇವೆ ಮಾಡುವಂಥ ದಿವಸಗಳಲ್ಲಿ ಯಾರಾದರೂ ಇವರಿಗೆ ತೊಂದರೆ ಕೇಡನ್ನುಂಟು ಮಾಡುವುದಾದರೆ ಇವರ ಬಾಯಿಯೊಳಗಿಂದ ಏನು ಬರ್ತದಂತೆ, ಬೆಂಕಿ ಬಂದು ಅವರನ್ನು ದಹಿಸಿ ಬಿಡುತ್ತದೆ. ನಾವು ಲೂಕನ ಸುವಾರ್ತೆ 9ನೇ ಅಧ್ಯಾಯ 51-56 ವಾಕ್ಯ ಓದುವಾಗ ಕರ್ತನಾದ ಯೇಸು ಸ್ವಾಮಿ ಯೆರೂಸಲೇಮನ್ನು ಗುರಿ ಮಾಡಿಕೊಂಡು ಹೋಗ್ತಿರುವಂಥ ಒಂದು ಸಮಯ. ಆತನೊಂದಿಗೆ ಆತನ 12 ಜನ ಶಿಷ್ಯರು ಕೂಡ ಇದ್ದಾರೆ. ಸಮಾರ್ಯ ಪಟ್ಟಣದವರು ಅವರನ್ನು ಸ್ವೀಕಾರ ಮಾಡಲಿಲ್ಲ. ಅಲ್ಲಿ ಅದರ ಕಾರಣ ಕೂಡ ಹೇಳಲ್ಪಟ್ಟಿದೆ. ಆತನು ಯೆರೂಸಲೇಮಿಗೆ ಹೋಗುವನಾದ್ದರಿಂದ
ಆತನನ್ನು ಆತನ ಶಿಷ್ಯರನ್ನು ಅವರು ಅಂಗೀಕಾರ ಮಾಡಲಿಲ್ಲ. ಇದನ್ನು ಕುಪಿತಗೊಂಡಂಥ ಪೇತ್ರನು ಯೇಸು ಸ್ವಾಮಿಯನ್ನು ನೋಡಿ ಏನು ಹೇಳ್ತಾ ಇದ್ದಾನೆ ಗೊತ್ತುಂಟಾ? ಇವರ ಮೇಲೆ ಬೆಂಕಿ ಬಂದು ಇವರು ದಹಿಸಿ ಬಿಡಲೋ ಎಂಬುದಾಗಿ ನಾನು ಹೇಳಬೇಕು, ನಿಮ್ಮ ಮನಸ್ಸುಂಟು ಅಂತ ಕೇಳ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಅವನು ಡೈರೆಕ್ಟಾಗಿ ಹೇಳಲಿಲ್ಲ ಬಂದು ಬೀಳಲಿ ಎಂಬುದಾಗಿ, ಯೇಸುವಿಗೆ ಕೇಳ್ತಾ ಮನಸ್ಸುಂಟೋ ಎಂಬುದಾಗಿ. ಕೊನೆಗೆ ಯೇಸು ಅವನು ಏನು ಮಾಡ್ತಾನೆ? ಗದರಿಸ್ತಾನೆ, ಎಂಥ ಆತ್ಮಕ್ಕೆ ನೀನು ಅಧೀಮನಾಗಿದ್ದೆ ಎಂಬುದಾಗಿ. ಓದಿ 51ರಿಂದ. ಯೇಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ, ಯೇಸು ತಾನು ಪರಲೋಕವನ್ನು ಏರುವಂತ ದಿವಸಗಳು ಬರ್ತಾ ಇರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡು ತನ್ನ ಮುಂದಾಗಿ ದೂತರನ್ನು ಕಳಿಸಿದನು. ಇವರು ಹೊರಟು ಆತನಿಗೆ ಬೇಕಾದದನ್ನು ಸಿದ್ಧ ಮಾಡುವುದಕ್ಕಾಗಿ ಸಮಾರ್ಯದವರ ಒಂದು ಹಳ್ಳಿಗೆ ಬಂದರು. ಆದರೆ ಆತನು ಯೆರೂಸಲೇಮಿಗೆ ಹೋಗುವನಾದ್ದರಿಂದ ಆ ಸಮಾರ್ಯದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಆತನ ಶಿಷ್ಯರಾದ ಯಾಕೋಬ ಯೋಹಾನರು ಇದನ್ನು ಕಂಡು ಸ್ವಾಮಿ ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ಆಗ ಅವರೆಲ್ಲರೂ ಬೇರೆ ಹಳ್ಳಿಗೆ ಹೋದರು. ಫುಟ್ ನೋಟ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನೀವು ಎಂತ ಆತ್ಮವಾಗಿದ್ದೀರೆಂದು. ಹೌದಲ್ಲ? ಫುಟ್ ನೋಟ್ ಅಲ್ಲಿ ಏನ್ ಹೇಳ್ತಾ 56ನೇ ವಾಕ್ಯ, ನೀವೆಂತ ಆತ್ಮಕ್ಕೆ ಅಧೀನರಾದಿರೆಂದು ನಿಮಗೆ ತಿಳಿಯದು. ಆದರೆ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಪ್ರವಾದಿಯನ್ನು ನೋಡ್ತೇವೆ ನಾವು. ಆತನ ಹೆಸರು ಎಲಿಯ ಎಂಬುದಾಗಿ ಎಲ್ಲರಿಗೂ ಗೊತ್ತಿರುವಂಥ ಪ್ರವಾದಿ ಆಗಿದ್ದಾನೆ. 2 ವರ್ಷಗಳು 1ನೇ ಅಧ್ಯಾಯ 9-12 ವಾಕ್ಯ ಓದೋದಾದರೆ ಅವನಲ್ಲಿ ಈ ರೀತಿಯ ಒಂದು ವರ ಕ್ರಿಯೆ ಮಾಡ್ತಾ ಇತ್ತು ಎಂಬುದನ್ನು ನೋಡ್ತೇವೆ ನಾವು. ಓದುವ 2 ವರ್ಷ 1 9-12. 2 Kings chapter 1 9-12. ಆಗ ಅರಸನು ಎಲಿಯನನ್ನು ಕರೆತರುವುದಕ್ಕಾಗಿ ಪಂಚಶತಾಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳೊಡನೆ ಕಳಿಸಿದನು. ಇವನು ಹೋಗಿ ಎಲಿಯನು ಬೆಟ್ಟದ ತುದಿಯಲ್ಲಿ ಕೂತಿರುವುದನ್ನು ಕಂಡು ಅವನಿಗೆ ದೇವರ ಮನುಷ್ಯನೇ ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ಇದರ ಹಿಂದೆ ಒಂದು ಸ್ಟೋರಿ ಉಂಟು. ಅವಾಗ ಆಳುವಂತ ಅರಸನಾಗಿದ್ದ ಅಹಜ್ಯ ಎಂಬುದಾಗಿ ಅವನು ಬಿದ್ದು ಹೋದ. ಈ ಜಲಾಂಧರ ಕಿಟಕಿಯಿಂದ ಬಿದ್ದು ಹೋದಾಗ ಅಸ್ವಸ್ಥಗೊಂಡ. ಆಗ ಅವನು ಏನು ಮಾಡ್ತಾನೆ? ಬಲ್ಜೆಬೂಬ ಎಂಬುದಾಗಿ ಹೇಳುವಂಥ ಒಂದು ದೇವತೆಯ ಬಳಿಗೆ, ಅನ್ಯ ದೇವತೆಯ ಬಳಿಗೆ ಹೇಳಿ ಕಳಿಸ್ತಾನೆ, ನನಗೆ ಗುಣ ಆಗ್ತದ, ನನ್ನ ಜೀವ ಆರೋಗ್ಯ ಹೊಂದುತ್ತೆ ನಮ್ಮಂಥ ಕಾರಣ. ಇದನ್ನು ನೋಡಿದಂತೆ ಎಲಿಯನು ಕೋಪಗೊಳ್ತಾನೆ. 1-8 ವಾಕ್ಯ ಓದಿ. ಫುಲ್ ಸ್ಟೋರಿಗೆ ಅಲ್ಲಿ ಬರಬೇಕಾದ್ರೆ ನಾವು 1-8 ವಾಕ್ಯ. ಆಹಾಬನು ಮರಣ ಹೊಂದಿದ ನಂತರ ಮೋವಾಬ್ಯರು ಇಸ್ರಾಯೇಲರಿಗೆ ವಿರೋಧವಾಗಿ ತಿರುಗಿ ಬಿದ್ದರು. ಅಹಾಜ್ಯನು ಸಮಾರ್ಯದಲ್ಲಿ ತನ್ನ ಮೇಲುಪ್ಪರಿಗೆಯ ಜಾಳಾಂಧರ ಕಿಟಕಿಯಿಂದ ಬಿದ್ದು ಅಸ್ವಸ್ಥನಾದಾಗ ತನ್ನ ಸೇವಕರನ್ನು ಕರೆದು ಅವರಿಗೆ ನೀವು ಎಕ್ರೋನಿನ ದೇವರಾದ ಬೂಬನ ಸನ್ನಿಧಿಗೆ ಹೋಗಿ ನಾನು ಅಸ್ವಸ್ಥತೆಯಿಂದ ವಾಸಿಯಾಗುವೆನೋ ಇಲ್ಲವೋ ಎಂದು ಎಂಬುದನ್ನು ವಿಚಾರಿಸಿರಿ ಎಂದು ಹೇಳಿ ಕಳಿಸಿದನು. ಆಗ ಯೆಹೋವನ ದೂತನು ತಿಷ್ಬಿಯನಾದ ಎಲಿಯನಿಗೆ ನೀನು ಹೋಗಿ ಸಮಾರ್ಯದ ಅರಸನ ಸೇವಕರನ್ನು ಎದುರುಗೊಂಡು ಅಂದ್ರೆ ಇಸ್ರೇಲ್ ಅನ್ನು, ಇದು ದೊಡ್ಡ ಸ್ಟೋರಿ ಆಗಿದೆ. ಸೊಲೊಮೋನನ ಬೀಳುವಿಕೆ ನಂತರ ಏನಾಯಿತು? ಸೊಲೊಮೋನನ ಮಗನಾದ ಈ ರೆಹಬ್ಬಾಮ ಅಧಿಕಾರಕ್ಕೆ ಬಂದ. ಅವನ ಕಾಲದಲ್ಲಿ ಇಸ್ರೇಲ್ ಎಂಬುವಂಥ 2 ಭಾಗವಾಯಿತು. ಒಂದು 10 ಕುಲ, ಇನ್ನೊಂದು 2 ಕುಲ ಎಂಬಂಥದ್ದು. 2 ಕುಲ ಯಹೂದ್ಯರಿಗೆ ಹೋಯಿತು, 10 ಕುಲ ಈ ಒಂದು ಯರೊಬ್ಬಾಮ ಎಂಬುದಾಗಿ ಮೇಸ್ತ್ರಿ ಕೈಗೆ ಹೋಯಿತು. ಕೊನೆಗೆ ಯೆರೂಸಲೇಮು ಯಹೂದ್ಯರ ರಾಜಧಾನಿಯಾಗಿ ಮಾಡಿಕೊಂಡು ಯಹೂದ್ಯರು ಆಳ್ವಿಕೆ ಮಾಡಿದರು.
ಮತ್ತು ಇಸ್ರೇಲ್ ಎಂಬುದಾಗಿ ಈ ಯೆರೊಬ್ಬಾಮನೊಟ್ಟಿಗೆ ಹೋದಂಥ ರಾಜ್ಯಗಳು ಅವರು ಸಮಾರ್ಯವನ್ನು ರಾಜಧಾನಿಯಾಗಿ ಅವರು ಮಾಡಿಕೊಂಡು ಏನು ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ 10 ಕುಲಗಳನ್ನು ಅಲ್ಲಿ ನಾವು ನೋಡ್ತೇವೆ. ಈ ಸಮರ್ಯಕ್ಕೆ ಹೋದವರೆಲ್ಲರೂ ಏನಾಗ್ತಾರೆ ಅಂದರೆ ವಿಗ್ರಹಾರ್ಧಕ್ಕಾಗಿ ಮಾರ್ಪಡುವುದನ್ನಲ್ಲಿ ಕಾಣ್ತೇವೆ ನಾವು. ಓಕೆ, ಮುಂದೆ ಓದಿ. ನೀನು ಎಕ್ರೋನಿನ ದೇವರಾದ ಬಲ್ಜೆಬೂಬನನ್ನು ವಿಚಾರಿಸುವುದಕ್ಕೆ ಹೋಗುವುದೇನು? ಇಸ್ರಾಯೇಲರಲ್ಲಿ ದೇವರಿಲ್ಲವೋ? ಆಹಾಜನು ತಾನು ಹತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳು ಎಂದು ಆಜ್ಞಾಪಿಸಿದನು. ನೋಡಿ, ದೇವರ ನಿಜವಾದ ವಾರ್ತೆ ಸಾರುವವನೇ ನಿಜವಾದಂಥ ಪ್ರವಾದಿ ಆಗಿದ್ದಾನೆ. ನಿಜವಾದ ಪ್ರವಾದಿ ಪಾಪವನ್ನು ಖಂಡಿಸುವುದಕ್ಕೆ, ಪಾಪವನ್ನು ಹೇಳುವುದಕ್ಕೆ ಹೆದರುವುದಿಲ್ಲ. ಅವನು ರಾಜನಾಗಿರಲಿ, ಅವನು ಮಂತ್ರಿ ಆಗಿರಲಿ, ಅದು ಎಷ್ಟೇ ದೊಡ್ಡ ಅಧಿಕ ವ್ಯಕ್ತಿ ಆಗಿರಲಿ, ಅವನು ಹಿಂದಕ್ಕೆ ಸರಿಯಲ್ಲ. ದೇವರು ಕೊಟ್ಟಂಥ ವಾರ್ತೆಯನ್ನು ನೇರವಾಗಿ ತಿಳಿಸುವಾತನಾಗಿದ್ದಾನೆ. ಇಲ್ಲಿ ನಾವು ಮುಂದಕ್ಕೆ ನೋಡ್ತೇವೆ. ಈ ಒಂದು ಸಂದೇಶ ಕೇಳಿದಂಥ ಅರಸ ಏನು ಮಾಡ್ತಾನೆ, ಇಲ್ಲಿಯನನ್ನು ಕರೆ ಕಳಿಸುವುದಕ್ಕಾಗಿ ಜನರನ್ನು ಕಳಿಸ್ತಾನೆ. ಪಂಚದಶಾಧಿಪತಿ ಅಂದರೆ 50 ಜನರಿರುವ 50 ಜನರ ಸೈನ್ಯವನ್ನು ಮತ್ತು ಒಬ್ಬ ಅಧಿಕಾರಿಯನ್ನು ಅವ್ರ ಜೊತೆ ಕಳಿಸ್ತಾನೆ. ಓದಿ ಮುಂದೆ. ಎಲಿಯನು ಹಾಗೆ ಮಾಡಿದನು. ದೂತರು ಅರಸನ ಬಳಿಗೆ ಹಿಂದಿರುಗಿ ಬಂದಾಗ ನೀವು ಹಿಂದಿರುಗಿದ್ದೇಕೆ ಎಂದು ಕೇಳಿದನು. ಅದಕ್ಕೆ ಅವರು, ಒಬ್ಬ ಮನುಷ್ಯನು ನಮ್ಮನ್ನು ಎದುರುಗೊಂಡು ನಮಗೆ ನಿಮ್ಮನ್ನು ಕಳುಹಿಸಿದ ಅರಸನ ಬಳಿಗೆ ಹೋಗಿ ಯೆಹೋವನ ಹೆಸರಿನಲ್ಲಿ ಅವನಿಗೆ ನೀನು ಎಕ್ರೋನಿನ ದೇವರಾದ ಬಾಳ್ಜೆಬೂಬನನ್ನು ವಿಚಾರಿಸುವುದಕ್ಕೆ ಕಳಿಸುವುದೇನು? ಇಸ್ರಾಯೇಲರಲ್ಲಿ ದೇವರಿಲ್ಲವೋ? ನೀನು ಹೀಗೆ ಮಾಡಿದ್ದರಿಂದ ಹತ್ತಿದ ಮಂಚದಿಂದಿಳಿಯದೆ ಸಾಯಲೇಬೇಕು ಎಂಬುದಾಗಿ ಹೇಳಿರಿ ಎಂದು ಆಜ್ಞಾಪಿಸಿದನು ಎಂದು ಉತ್ತರ ಕೊಟ್ಟರು. ಅರಸನು ತಿರುಗಿ ಅವರನ್ನು ನಿಮಗೆ ಎದುರಾಗಿ ಹೀಗೆ ಹೇಳಿದಂತ ಮನುಷ್ಯನು ಹೇಗಿದ್ದನೆಂದು ಕೇಳಲು ಅವರು ಅವನು ಕಂಬಳಿಯನ್ನು ಹೊದ್ದುಕೊಂಡಿದ್ದನು. ಅವನ ಸೊಂಟಕ್ಕೆ ತೊಗಲಿನ ನಡುಗಟ್ಟು ಇತ್ತು ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅರಸನು ಆ ಮನುಷ್ಯನು ತಿಷ್ಬಿಯನಾದ ಎಲಿಯನೇ ಆಗಿರಬೇಕು. ಆಗ ಅರಸನು ಎಲಿಯನನ್ನು ಕರೆತರುವುದಕ್ಕಾಗಿ ಪಂಚದಶಾಧಿಪತಿಯನ್ನು 50 ಜನ ಸೈನ್ಯವನ್ನು ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಹೋಗಿ ಎಲಿಯನು ಬೆಟ್ಟದ ತುದಿಯಲ್ಲಿ ಕೂತಿರುವುದನ್ನು ಕಂಡು ಅವನಿಗೆ ದೇವರ ಮನುಷ್ಯನೇ ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ಅದಕ್ಕೆ ಎಲಿಯನು ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಡಲಿ ಅಂದನು. ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಅವನನ್ನು ಅವನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಟ್ಟಿತು. ತರುವಾಯ ಅರಸನು ಇನ್ನೊಬ್ಬ ಪಂಚದಶಾಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಹೋಗಿ ಎಲಿಯನಿಗೆ ದೇವರ ಮನುಷ್ಯನೇ ಬೇಗನೆ ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ಆಗ ಎಲಿಯನು ಅವನಿಗೆ ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಡಲಿ ಅಂದನು. ಕೂಡಲೇ ದೇವರು ಆಕಾಶದಿಂದ ಕಳುಹಿಸಿದ ಬೆಂಕಿಯು ಬಂದು ಅವನನ್ನು ಅವನ 50 ಮಂದಿ ಸಿಪಾಯಿಗಳನ್ನು ಸುಟ್ಟು ಬಿಟ್ಟಿತು. ಇಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ನಾನು ಇವತ್ತು ನನಗೆ ಈ ಒಂದು ಇಬ್ಬರು ಸಾಕ್ಷಿಗಳು ಯಾರು ಎಂಬುದಾಗಿ ಇವತ್ತಿನ ಸಂಚಿಕೆಯಲ್ಲಿ ಹೇಳಲಿಕ್ಕೆ ಆಗ್ತದೋ ಇಲ್ಲ ಗೊತ್ತಿಲ್ಲ, ಸಮಯದ ಅಭಾವ ಇದೆ. ಇವತ್ತು ಆಗದಿದ್ದರೆ ನಾಳಿನ ಸಂಚಿಕೆಯಲ್ಲಿ ಇಬ್ಬರು ಸಾಕ್ಷಿಗಳು ಯಾರು ಎಂಬುದಾಗಿ ನಿಮಗೆ ನಾನು ಹೇಳಿಕ್ಕೆ ಹೋಗುತ್ತೇನೆ ಪ್ರಿಯರೇ. ಓಕೆ,
ಇಲ್ಲಿ ನಾವು 5ನೇದಾಗಿ ಇದರಲ್ಲಿ ನೋಡ್ತೇವೆ. ಪ್ರಕಟಣೆ 11ನೇ ಅಧ್ಯಾಯದಲ್ಲಿ 3ರಿಂದ 6ನೇ ವಾಕ್ಯ 2ನೇ ವಿಭಾಗದಲ್ಲಿ ನಾವು ಕಾಣುವಂಥದ್ದು 8 ವಿಶೇಷತೆಗಳು ಇಬ್ಬರು ಸಾಕ್ಷಿಗಳಲ್ಲಿರುವ. ಅದರಲ್ಲಿ 4 ವಿಶೇಷತೆ ಈಗಾಗಲೇ ಧ್ಯಾನಿಸಿದ್ದೇವೆ. 5ನೇ ವಿಶೇಷತೆ, ಅವರಿಗೆ ಈ ರೀತಿಯಲ್ಲಿ ಕೊಲೆಯಾಗಬೇಕು. ಹೌದಾ? ಅವರಿಗೆ ಈ ರೀತಿಯಲ್ಲಿ ಕೊಲೆಯಾಗಬೇಕು. ಅದರ ಅರ್ಥ ನಾವು ಧರ್ಮೋಪದೇಶ ಕಾಂಡ 19 ಅಧ್ಯಾಯದ 21 ವಾಕ್ಯ ಓದುವ. ಡ್ಯೂಟೋನಮಿ 19:21. ಅಡೆಬಡಬಡಿಕೆ ಕಾಲದಲ್ಲಿ ಹಲ್ಲಿಗೆ ಹಲ್ಲು ಅಥವಾ ಕೈಗೆ ಕೈ, ಕಣ್ಣಿಗೆ ಕಣ್ಣು, ಅಂದರೆ ಒಬ್ಬ ವ್ಯಕ್ತಿಯನ್ನು ಪ್ರತಿಕಾರ ತೀರಿಸುವಂಥ ಒಂದು ಸ್ವಭಾವ ಇತ್ತು. ಓದುವ. ನೀವು ಅಂಥವರನ್ನು ಕನಿಕರಿಸಬಾರದು. ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣ, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು, ಕೈಗೆ ಪ್ರತಿಯಾಗಿ ಕೈಯನ್ನು, ಕೈಗೆ ಪ್ರತಿಯಾಗಿ ಕೈಯನ್ನು, ಕಾಲಿಗೆ ಪ್ರತಿಯಾಗಿ ಕಾಲನ್ನು, ಕಾಲಿಗೆ ಪ್ರತಿಯಾಗಿ ಕಾಲನ್ನು ಅವನಿಗೆ ಅವ್ರು ನಷ್ಟಪಡಿಸಬೇಕು. ಅಂದರೆ ನಿಮಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೊಸ ಒಡಂಬಡಿಕೆಯ ಸಭೆಯ ಕಾಲ ಎತ್ತಲ್ಪಡುವಿಕೆಯ ಮೂಲಕ, ಸಭೆ ಎತ್ತಲ್ಪಡುವುದರ ಮೂಲಕ ಮುಗಿದು ಹೋಗ್ತದೆ. ಈಗ 3 ಗುಂಪುಗಳು ಈ ಲೋಕದಲ್ಲಿರುವಂಥದ್ದು ಸಂಕಟ ಕಾಲದಲ್ಲಿ. ಯಾವುದು? ಕೈ ಬಿಡಲ್ಪಟ್ಟವರು, ಅನ್ಯ ಜನಾಂಗಗಳು, ಯಹೂದ್ಯರು. ಇಬ್ಬರು ಸಾಕ್ಷಿಗಳು ಎಲ್ಲಿ ಸೇವೆ ಮಾಡ್ತಾ ಇದ್ದಾರೆ? ಇಸ್ರೇಲ್ ದೇಶದಲ್ಲಿರುವ ಜೆರೂಸಲೇಮ್ ಪಟ್ಟಣದಲ್ಲಿ. ಅರ್ಥ ಮಾಡಿ, ಯಹೂದ್ಯರ ಮಧ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಯಹೂದ್ಯರಲ್ಲಿ ಪ್ರತಿಕಾರದ ಒಂದು ಇದಿತ್ತು ಇರುವಂಥದ್ದನ್ನು ಕಾಣ್ತೇವೆ. ಅಂದರೆ ಇನ್ನೊಂದು ವಿಧ, ನಾವು ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ ಅದು ಓದುವುದೆಲ್ಲ ಬೇಡ, ಸಮಯ ಇಲ್ಲ. ಕೋರಹ, ದಾತನ್, ಅಭಿರಾಮ ಎಂಬುದಾಗಿರೋದು 250 ಜನರು ಮೋಶೆ ಅರಣ್ಯ ವಿರುದ್ಧವಾಗಿ ಗೆದ್ದಾಗ ಅವರು ಯಾವ ಶಿಕ್ಷೆಗೆ ಒಳಪಟ್ಟರು? ಭೂಮಿ ತೆರೆದು, ಬಾಯಿ ತೆರೆದು ಜೀವಂತ ಸಹಿತ ಸಾಹಿತ್ಯ ಪಾತಾಳಕ್ಕೆ ಅವರು ಹೋಗುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಅಂದರೆ ಪ್ರವಾದಿಗೆ ಎದುರಾಗಿ ದೇವ ಸೇವಕರು ನಿಂತಂಥವರು ಯಾವ ರೀತಿಯಲ್ಲಿ ನಷ್ಟಕ್ಕೆ ಒಳಗಾಗ್ತಾರೆ ಎಂಬುದಾಗಲಿ ತಿಳಿಸಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದು ಯೇಸು ಸ್ವಾಮಿಯ ಹೊಸ ಒಡಂಬಡಿಕೆ ಕಾಲದಲ್ಲಿ ನೋಡೋದಾದರೆ ನಾವು ಒಂದು ಕೆನ್ನೆಯನ್ನು ಕೊಟ್ಟರೆ ಒಡೆದರೆ ಇನ್ನೊಂದು ಕೆನ್ನೆ ತೋರಿಸಬೇಕೆಂಬುದು ಯೇಸು ಸ್ವಾಮಿ ಹೇಳಿದ. ಅದೀಗ ಅವರು ನ್ಯಾಯ ತೀರ್ಪಿನ ಪ್ರವಾದಿಗಳಾಗಿದೆ. ಈ ಸಾಕ್ಷಿಗಳು ಯಾರಿಬ್ಬರು ನ್ಯಾಯ ತೀರ್ಪಿನ ಪ್ರವಾದಿಗಳಾಗಿದ್ದಾರೆ. ಅದಕ್ಕೆ ವಾಕ್ಯ ಹೇಳ್ತದೆ, ಇವರಿಗೆ ಈ ರೀತಿಯ ಕೊಲೆ ಆಗಬೇಕೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರಿಯದೆ, ನಾವು ಕಳೆದ ದಿವಸಗಳು ಧ್ಯಾನ ಮಾಡಿದ್ದೆವು. ಪ್ರಕಟಣೆ 6ನೇ ಅಧ್ಯಾಯ 9ರಿಂದ 11ನೇ ವಾಕ್ಯದಲ್ಲಿ, ಅಂದರೆ 5ನೇ ಮುದ್ರೆ ಹೊಡೆಯುವಾಗ ನಡೆದಂಥ ಸಂಗತಿ, ಯಜ್ಞವೇದಿಯ ಕೆಳಗಡೆ ಇರುವಂಥ ಆತ್ಮಗಳು ಪ್ರತಿಕಾರಕ್ಕಾಗಿ ಅವರು ಏನು ಮಾಡ್ತಾ ಅವರು ಕೂಗುತ್ತಾ ಇದ್ದರು, ಪ್ರಾರ್ಥಿಸ್ತಾ ಇದ್ದರು. ಅವ್ರು ಯಾರು? ಯಹೂದ್ಯರಿಂದ ಹತ ಮಾಡಲ್ಪಟ್ಟವರು, ರಕ್ಷಣೆ ಅಥವಾ ಯೋಧರ ರಕ್ಷಣೆ ಹೊಂದಿ ರಕ್ತ ಸಾಕ್ಷಿಗಳಾಗಿ ಸತ್ತಂಥ ಆತ್ಮಗಳು. ಹಳೆಬಡಬಡಿಕೆಯ ನಾವು ನೋಡೋದಾದರೆ ಈ ಆಬೇಲನ ರಕ್ತ ಪ್ರತಿಕಾರಕ್ಕಾಗಿ ಮೊರೆ ಇಟ್ಟಿತ್ತು ಎಂಬುದನ್ನು ನೋಡ್ತೇವೆ ನಾವು. ಆಬೇಲನ ರಕ್ತ ಪ್ರತಿಕಾರಕ್ಕಾಗಿ ಮೊರೆ ಇಟ್ಟಿತು. ಇಬ್ರಿಯ ಪುಸ್ತಕ 12:24ನೇ ವಾಕ್ಯದಲ್ಲಿ ಅದನ್ನು ಕಾಣ್ತೇವೆ. ಯೇಸುವಿನ ರಕ್ತ ಶ್ರಮಿಸುವುದಕ್ಕಾಗಿ ಮೊರೆ ಇಡುವಂಥದ್ದು. ಇದೇ ವ್ಯತ್ಯಾಸ. ಒಬ್ಬ ಯಹೂದ್ಯನ ರಕ್ತ ಪ್ರತಿಕಾರಕ್ಕಾಗಿ ಮೊರೆ ಇಡುವಂಥದ್ದಾಗಿದೆ. ಅದಕ್ಕಾಗಲಿ ಈ ಒಂದು ಸಂಕಟ ಕಾಲದಲ್ಲಿ ಸತ್ತಂಥ ಒಂದು ಗುಂಪು ರಕ್ತಸಾಕ್ಷಿಗೆ ಸತ್ತಂಥ ಜನರು ಏನು ಮಾಡ್ತಾರೆ? ಪ್ರತಿಕಾರಕ್ಕಾಗಿ ಅಲ್ಲಿ ಪ್ರಕಟಣೆ 6:9-11ರಲ್ಲಿ ಅವ್ರು ಮೊರೆ ಇಡುವುದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಹಾಗಾದರೆ ಅದಕ್ಕೆ ಇಲ್ಲಿ ಹೇಳ್ತಾ ಇದೆ, 5ನೇದಾಗಿ ಇಲ್ಲಿ ಏನು ಹೇಳ್ತದೆ ಅಂದರೆ ಪ್ರಕಟಣೆ 11ನೇ ಅಧ್ಯಾಯ 3-6ರಲ್ಲಿ ಅವರಿಗೆ ಇದೇ ರೀತಿಯಾಗಿ ಕೊಲೆಯಾಗಿ, ಯಾಕೆ? ಯಾರು ಈ ಸಾಕ್ಷಿಗಳಿಗೆ ಎದುರಾಗಿ ನಿಲ್ತಾರೋ ಅವರಿಗೆ ಎಂಬುದಾಗಿ ಅರ್ಥ. 6ನೇದಾಗಿ ಅಲ್ಲಿ ನಾವು ನೋಡ್ತೇವೆ 8 ಕಾರ್ಯಗಳಲ್ಲಿ, ಇಬ್ಬರು ಸಾಕ್ಷಿಗಳ ಇಲ್ಲಿ ಇರುವಂಥ 8 ಕಾರ್ಯಗಳಲ್ಲಿ 6ನೇದಾಗಿ ಅವರು ಸೇವೆ ಮಾಡುವಂಥ ಕಾಲದಲ್ಲಿ, ಅವರು ಪ್ರವಾದಿಸುವಂಥ ಕಾಲದಲ್ಲಿ ಆಕಾಶದಿಂದ ಮಳೆ ಬೀಳದ ಹಾಗೆ ತಡೆಯುವುದಕ್ಕೆ ಅವ್ರ ಶಕ್ತಿ ಇದೆ. ಹೌದಾ? ಓದಿ ವಾಕ್ಯವನ್ನು. ತಾವು ಪ್ರವಾದಿಸುವ ದಿನಗಳಲ್ಲಿ, ತಾವು ಪ್ರವಾದಿಸುವಂತ ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನು ಮುಚ್ಚುವಂತ ಅಧಿಕಾರ ಇವರಿಗೆ ಉಂಟು. ಅಂದ್ರೆ 1 ಅರಸು 17:1 ಓದಿ. 1 Kings 17:1. ನಾನು ಯಾಕೆ ನಿಮಗೆ ತೋರಿಸ್ತೇನೆ ಅಂದರೆ ಸತ್ಯವೇದದಲ್ಲಿ ನಡೆದಿದೆ ಎಂಬುದಾಗಿ ತಿಳ್ಕೋಬೇಕು ನಾವು. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯ ಎಂಬವನು ಆಹಾಬನಿಗೆ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರೇಲ್ ದೇವರಾದ ಯೆಹೋವನಾಣೆ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ನೋಡಿ, ಮಳೆಯನ್ನು ತಡೆಯುವಂತ ಎಲಿಯನನ್ನು ಕಾಡ್ತಾರೆ. ಯಾಕೋಬ 5:17-18 ಓದಿ. ಜೇಮ್ಸ್ 5:17-18.
ಯಾಕೋಬ 5:17-18. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಹಾಗಾದ್ರೆ ಈ ಒಂದು ವರವನ್ನು ಉಪಯೋಗಿಸುವಂತ ಎಲಿಯನನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಇದೇ ರೀತಿ ಅವರ ಇಬ್ಬರು ಸಾಕ್ಷಿಗಳಿರುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಮತ್ತೆ 7ನೇದಾಗಿ ಆ ಇಬ್ಬರು ಸಾಕ್ಷಿಗಳ ವಿಶೇಷತೆ ಪ್ರಕಟಣೆ 11:3-6 ನಾವು ನೋಡುವಂಥದ್ದು ಏನೆಂದರೆ, ಅವರು ಪ್ರವಾದಿಸುವ ದಿನಗಳಲ್ಲಿ ನೀರನ್ನು ರಕ್ತವನ್ನಾಗಿ ಮಾರ್ಪಡಿಸುವಂತ ಅಧಿಕಾರ ಅವರಿಗಿದೆ. ಓದಿ ವಾಕ್ಯ ಭಾಗ. ಇದಲ್ಲದೆ ಇವರಿಗೆ ಇಷ್ಟ ಬಂದಾಗೆಲ್ಲ ನೀರು ರಕ್ತವಾಗಿ ಮಾಡುವಂತದನ್ನು ಸಕಲ ವಿಧವಾದ ಉಪದ್ರವಗಳಿಂದ ಭೂಮಿಯನ್ನು ಪೀಡಿಸುವುದಕ್ಕೂ ಅಧಿಕಾರ ಉಂಟು. ನಾವು ವಿಮೋಚನೆಗಳ 7ನೇ ಅಧ್ಯಾಯ 17ರಿಂದ ಓದಿ. ಆದುದರಿಂದ ಯೆಹೋವನು ಮತ್ತೆ ಹೇಳುವುದೇನೆಂದರೆ, ನೀನು ನನ್ನನ್ನು ಯೆಹೋವನೆಂದು ತಿಳಿದುಕೊಳ್ಳುವುದಕ್ಕಾಗಿ ನನ್ನ ಸೇವಕನ ಕೈಯಲ್ಲಿರುವ ಕೋಲಿನಿಂದ ನೈಲ್ ನದಿಯ ನೀರನ್ನು ಹೊಡಿಸುವೆನು. ಆಗ ಅದು ರಕ್ತವಾಗುವುದು. ನದಿಯಲ್ಲಿರುವ ಮೀನುಗಳು ಸಾಯುವವು, ನದಿಯು ಹೊಲಸು ನಾರುವುದು. ಅದರಲ್ಲಿ ಕುಡಿಯುವುದಕ್ಕೆ ಐಗುಪ್ತರಿಗೆ ಹೇಸಿಗೆಯಾಗುವುದು ಎಂದು ಹೇಳಬೇಕು ಅಂದನು. ಯೆಹೋವನು ಮೋಶೆ ಸಂಗಡ ಮಾತಾಡಿ, ನೀನು ಆರೋನನಿಗೆ ನಿನ್ನ ಕೋಲನ್ನು ತೆಗೆದುಕೊಂಡು ಐಗುಪ್ತ ದೇಶದಲ್ಲಿರುವ ಹೊಳೆ, ಕಾಲುವೆ, ಕೆರೆ, ಕೊಳ ಮೊದಲಾದ ನೀರಿರುವ ಎಲ್ಲ ಸ್ಥಳಗಳ ಮೇಲೆ ಅದನ್ನು ಚಾಚು ಎಂದು ಹೇಳಬೇಕು. ಅವನು ಚಾಚುವಾಗ ಆ ನೀರೆಲ್ಲ ರಕ್ತವಾಗುವುದು. ಐಗುಪ್ತ ದೇಶದಲ್ಲೆಲ್ಲ ಮರದ ಪಾತ್ರೆಗಳಲ್ಲಿಯೂ ಕಲ್ಲಿನ ಪಾತ್ರೆಗಳಲ್ಲಿಯೂ ಇರುವ ನೀರು ರಕ್ತವಾಗುವುದು ಅಂದನು. ಮೋಶೆ ಆರೋನರು ಯೆಹೋವನು ತನಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಆರೋನನು ಫರೋಹನ ಮತ್ತು ಅವನ ಪರಿವಾರದ ಮುಂದೆ ಕೋಲನ್ನು ಎತ್ತಿ ನದಿಯಲ್ಲಿರುವ ನೀರನ್ನು ಹೊಡೆಯಲು ಅದೆಲ್ಲ ರಕ್ತವಾಯಿತು. ಅದರಲ್ಲಿದ್ದ ಮೀನುಗಳು ಸತ್ತು ಹೋದವು. ನದಿಯು ಹೊಲಸು ನಾರಿದ್ದರಿಂದ ಐಗುಪ್ತ್ಯರು ಅದರಲ್ಲಿ ಕುಡಿಯಲಾರದೆ ಹೋದರು. ಐಗುಪ್ತ ಪ್ರದೇಶದಲ್ಲೆಲ್ಲ ರಕ್ತವೇ ಆಗಿತ್ತು. ಪ್ರೈಸ್ ಗಾಡ್. ಇಲ್ಲಿ ಮೋಶೆಯ ಸೇವೆ ಮೂಲಕವಾಗಿ ನೀರು ರಕ್ತವಾಗುವಂಥದ್ದನ್ನು, ಐಗುಪ್ತದ ನೈಲ್ ನದಿಯ ನೀರು ರಕ್ತವಾಗುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. 8ನೇ ವಿಶೇಷತೆ ಪ್ರಕಟಣೆ 11:3-6 ವಾಕ್ಯದಲ್ಲಿರುವ 2 ಸಾಕ್ಷಿಗಳ 8ನೇ ವಿಶೇಷತೆ ಏನೆಂದರೆ, ಅವರು ಭೂಮಿಯ ನಿವಾಸಿಗಳಿಗೆ ಏನು ಮಾಡ್ತಾರಂತೆ, ಅವರು ಇರುವ ಕಾಲದಲ್ಲಿ, ಪ್ರವಾದಿಸುವ ಕಾಲದಲ್ಲಿ ಭಯಂಕರ ಸಕಲ ಉಪದ್ರವಕ್ಕೆ ಅವರು ಒಳಪಡಿಸ್ತಾರೆ. ಓದಿ. ಸಕಲ ವಿಧವಾದ ಉಪದ್ರವಗಳಿಂದ ಭೂಮಿಯನ್ನು ಪೀಡಿಸುವುದಕ್ಕೂ ಅಧಿಕಾರ ಉಂಟು. ನಮಗೆ ನೆನಪಿರಬೇಕು, ವಿಮೋಚನ ಕಾಂಡ 7ನೇ ಅಧ್ಯಾಯದಿಂದ 10ನೇ ವಾಕ್ಯ 10ನೇ ಅಧ್ಯಾಯದವರೆಗೆ 10 ವಿಧವಾದ ಪಿಡುಗುಗಳನ್ನು ಮೋಶೆ ಆರೋನರ ಮೂಲಕ ದೇವರು ಐಗುಪ್ತ ದೇಶ ಕಳಿಸಿದ. ಯಾಕೆ ಪಿಡುಗುಗಳು ಬಂದವು? ಕಾರಣ ಫರೋಹನು ತನ್ನ ದೇವರ ಜನರನ್ನು ದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಮತ್ತು ದೇವರು ಸಿದ್ಧ ಮಾಡಿದಂಥ ಕಾನಾನ್ ದೇಶಕ್ಕೆ ಅವರನ್ನು ಹೋಗುವುದಕ್ಕೆ ಬಿಡಬೇಕಾಗಿತ್ತು. ಅದಕ್ಕಾಗಿ ಉಪದ್ರವ ಕೊಟ್ಟು ದೇವರು ಏನು ಮಾಡಿದ, ಅವರನ್ನು ಬಿಡುಗಡೆ ಮಾಡುವಂಥದ್ದನ್ನಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಇಲ್ಲಿ ಕೂಡ ನಾವು ಉಪದ್ರವದ ಕುರಿತಾಗಿ ನಾವು ನೋಡೋದಾದರೆ, ಸುಮ್ಮನೆ ದೇವರು ಉಪದ್ರವ ಕೊಡುವಂಥದ್ದಲ್ಲ. ಯಾಕೆ ದೇವರು ಇಲ್ಲಿ ಉಪದ್ರವ ಕೊಡ್ತಾನೆ? ಅಲ್ಲಲ್ಲಿಯ ದೇವರ ಜನರನ್ನು ತೊಂದರೆ ಕೊಡುವ ನಿಮಿತ್ತವಾಗಿ ಇಲ್ಲಿ ಈ ಪ್ರಕಟಣೆ ಪುಸ್ತಕದಲ್ಲಿ ಉಪದ್ರವಿಸುವಂಥದ್ದನ್ನು ನಾವಲ್ಲಿ ಕಾಣ್ತಾ, ಜನರು ಮಾನಸಾಂತರ ಪಡಬೇಕು, ಅದಕ್ಕೋಸ್ಕರವಾಗಿ ಇಲ್ಲಿ ಉಪದ್ರವ ದೇವರು ಅನುಮತಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಹಾಗಾದರೆ 8 ವಿಧವಾದ ವಿಶೇಷತೆಗಳ ಕುರಿತಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಾವು ಪುನಃ ಪ್ರಕಟಣೆ 11:3-6 ವಾಕ್ಯ ಓದಿಕೊಳ್ಳೋಣ. 8 ವಿಶೇಷತೆಗಳನ್ನು ನೋಡಿದ್ದೇವೆ. ಓದಿ. ಇದಲ್ಲದೆ ನನ್ನ ಇಬ್ಬರು ಯಾವುದು 8 ವಿಶೇಷತೆಗಳು? ಈ 2 ಸಾಕ್ಷಿಗಳಲ್ಲಿರುವ 8 ವಿಶೇಷತೆಗಳು. ಒಂದು, ಗೋಣಿತಟ್ಟನ್ನು ಇಟ್ಟು ಅವರು 3.5 ವರ್ಷಗಳ ಕಾಲ ಪ್ರವಾದಿಸುತ್ತಾರೆ. ಭೂಲೋಕದ ಒಡೆಯನ ಮುಂದೆ ನಿಂತಿರುವ, ಎರಡನೇದಾಗಿ ಭೂಲೋಕದ ಒಡೆಯನ ಮುಂದೆ ನಿಂತಿರುವ 2 ಎಣ್ಣೆಯ ಮರಗಳು, ಇವರು ಎಣ್ಣೆಯ ಮರಗಳಾಗಿದ್ದಾರೆ. 2 ದೀಪಸ್ತಂಭಗಳು, ಮೂರನೇದಾಗಿ 2 ದೀಪಸ್ತಂಭಗಳಾಗಿದ್ದಾರೆ.
ಇವರಿಗೆ ಯಾವನಾದರೂ ನಾಲ್ಕನೇದಾಗಿ ಇವರಿಗೆ ಯಾವನಾದರೂ ಕೇಡನುಂಟು ಮಾಡಬೇಕೆಂದಿದ್ದರೆ ಕೇಡನುಂಟು ಮಾಡಬೇಕೆಂದಿದ್ದರೆ ಇವರ ಬಾಯೊಳಗಿಂದ ಬೆಂಕಿ ಹೊರಟು ಇವರ ಶತ್ರುಗಳನ್ನು ದಹಿಸಿ ಬಿಡುವುದು. ಶತ್ರುಗಳನ್ನು ದಹಿಸಿ ಬಿಡುತ್ತದೆ. ಇವರಿಗೆ ಯಾವನಾದರೂ ಐದನೇದಾಗಿ ಇವರಿಗೆ ಯಾವನಾದರೂ ಕೇಡನುಂಟು ಮಾಡಬೇಕೆಂದಿದ್ದರೆ ಅವನಿಗೆ ಈ ರೀತಿಯಾಗಿ ಕೊಲೆಯಾಗಬೇಕು. ತಾವು ಪ್ರವಾದಿಸುವ ದಿನಗಳಲ್ಲಿ ಆರನೇದಾಗಿ ತಾವು ಪ್ರವಾದಿಸುವ ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನು ಮುಚ್ಚುವ ಅಧಿಕಾರ ಇವರಿಗೆ ಉಂಟು. ಇದಲ್ಲದೆ ಇವರಿಗೆ ಇಷ್ಟ ಬಂದಾಗೆಲ್ಲ ನೀರು ರಕ್ತವಾಗುವಂತೆ ಮಾಡುವುದಕ್ಕೆ ಸಕಲ ವಿಧವಾದ ಉಪದ್ರವಗಳಿಂದ ಭೂಮಿಯನ್ನು ಪೀಡಿಸುವುದಕ್ಕೂ ಅಧಿಕಾರ ಉಂಟು. ಎಂಟನೇದಾಗಿ ಭೂಮಿಯನ್ನು ಪೀಡಿಸುವುದಕ್ಕೆ ಅಧಿಕಾರ ಉಂಟು. 8 ವಿಷಯಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. 8 ವಿಷಯಗಳನ್ನು ಇವತ್ತು ನಾವು ಕಲಿತಿದ್ದೇವೆ. ಮತ್ತು ಈ ಇಬ್ಬರು ಸಾಕ್ಷ್ಯಗಳು ಯಾರು ಎಂಬುದಾಗಿ ನಾವು ಚೆನ್ನಾಗಿ ನಾಡಿನ ಸಂಚಿಕೆಯಲ್ಲಿ ನಾವು ಕಲೀಲಿಕ್ಕೆ ಹೋಗುತ್ತೇವೆ, ಅರ್ಥ ತಿಳಿದುಕೊಳ್ಳಲಿಕ್ಕೆ ಹೋಗುತ್ತಾ ಇದ್ದೇವೆ. ಯಾರು 2 ಸಾಕ್ಷ್ಯಗಳು, ಯಾರು ಇಬ್ಬರು ಸಾಕ್ಷಿಗಳು ಎಂಬುದಾಗಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ಕಲಿತುಕೊಳ್ಳೋಣ ಪ್ರಿಯರೇ. ಈ ಸಂದರ್ಭದಲ್ಲಿ ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಎಲ್ಲರೂ ಪ್ರಾರ್ಥನೆ ಮಾಡಿರಿ. ಎಲ್ಲರೂ ತಲೆ ತಗ್ಗಿಸಿ ಪ್ರಾರ್ಥಿಸೋಣ. ದೇವರು ಈ ಉಪದ್ರವ ಕಾಲಕ್ಕೆ ನಮ್ಮನ್ನು ಬಿಟ್ಟು ಬಿಡುವುದು ಬೇಡ, ಕೈ ಬಿಡಲ್ಪಡುವುದು ಬೇಡ. ಎತ್ತಲ್ಪಡುವಿಕೆ ಸಂದರ್ಭದಲ್ಲಿ ನಾವು ಪರಲೋಕಕ್ಕೆ ಎತ್ತಲ್ಪಡಬೇಕು. ಇವತ್ತಿನ ದಿನಮಾನಗಳಲ್ಲಿ ಯಾವುದೇ ವಿಧ ಪಾಪದ ಜೀವನ ಮಾಡ್ತಾ ಇದ್ದರೆ, ರಹಸ್ಯ ಪಾಪಗಳಲ್ಲಿ ಮುಳುಗಿದ್ರೆ ಪಶ್ಚಾತ್ತಾಪಪಟ್ಟು ದೇವರ ಬಳಿಯಲ್ಲಿ ಕ್ಷಮಾಪಣೆ ಕೇಳಿಕೊಳ್ಳೋಣ ಪ್ರಿಯರೇ. ಪವಿತ್ರ ಜೀವನ ಜೀವಿಸುವಂಥ ತೀರ್ಮಾನ ಅಂತುಕೊಳ್ಳುವ ಕಾರಣ ಆತನು ಅತಿ ಬೇಗನೆ ಬರಲಿಕ್ಕಿದ್ದಾನೆ. ಸಿದ್ಧವಾದಂಥ ಸಭೆಯನ್ನು ತನ್ನ ಜೊತೆಯಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಕರ್ತನ ದೇಶಸ್ವಾಮಿ ಈ ಭೂಮಿಗೆ ಅತಿ ಶೀಘ್ರದಲ್ಲೇ ಬರಲಿಕ್ಕಿದ್ದಾನೆ. ಮುಖ್ಯ ಪ್ರಶ್ನೆ, ನಾನು ಮತ್ತು ನೀವು ಸಿದ್ಧವಾಗಿದ್ದೇವಾ ಎಂಬುದಾಗಿ. ನಾವು ಈ ಸಮಯದಲ್ಲಿ ಕೈ ಬಿಡಲ್ಪಡಬಾರ್ದು. ಉಪದ್ರವ ಕಾಲದಲ್ಲಿ ಕೈ ಬಿಡಲ್ಪಡಬಾರ್ದು. ಉಪದ್ರವ ಕಾಲದಲ್ಲಿ ಜೀವಿಸುವುದು ಅದು ಸುಲಭವಲ್ಲ ಪ್ರಿಯರೇ. ಅದು ಘೋರವಾದಂಥ ಒಂದು ಸಮಯವಾಗಿರುತ್ತದೆ. ತುಂಬ ಒಂದು ಇಕ್ಕಟ್ಟಿನ ಒಂದು ಸಮಯವಾಗಿರುತ್ತದೆ, ಉಪದ್ರವದ ಸಮಯವಾಗಿರುತ್ತದೆ. ಅದಕ್ಕೆ ಅಲ್ಲಿ ಆ ಒಂದು ಸಮಯದಲ್ಲಿ ಯಾವಾಗ ಬೇಕಾದ ಮರಣ ಬರಬಹುದು. ರಕ್ಷಣೆ ಇಲ್ಲದೆ ಸಾಯುವುದು ಅಂದರೆ ಸತ್ತರೆ ಅವರು ಹೋಗುವುದು ನಿಜವಾಗಿ ನೇರವಾಗಿ ನರಕಕ್ಕೆ ಹೋಗುತ್ತಾರೆ ಪ್ರಿಯರೇ. ಆ ಉಪದ್ರವ ಕಾಲದಲ್ಲಿ ರಕ್ಷಣೆ ಹೊಂದಿದವರು ಕ್ರಿಸ್ತ ವಿರುದ್ಧದಿಂದ ಅವರು ಹಿಂಸಿಸಲ್ಪಡುತ್ತಾರೆ, ಉಪದ್ರವಕ್ಕೆ ಒಳಗಾಗುತ್ತಾರೆ. ಇಷ್ಟೆಲ್ಲ ಉಪದ್ರವ ಕೊಟ್ಟು ಹಿಂಸೆ ಕೊಟ್ಟು ಕೂಡ ನಂಬಿಕೆಯನ್ನು ಬಿಡದಿದ್ದರೆ ಮಾತ್ರ ಅವರ ತಲೆ ಕೆಡದು ಅವನು ಸಾಯಿಸಿ ಬಿಡ್ತಾನೆ. ಅಂದರೆ ಕೊನೆಯವರೆಗೆ ನಂಬಿಕೆಯಲ್ಲಿ ದೃಢವಾಗಿ ಉಪದ್ರವ ಕಾಲ ನಿಲ್ಲಬೇಕಾದ್ರೆ ರಕ್ತ ಸಾಕ್ಷಿಯಾಗಿ ಸಾಯಲೇಬೇಕು ಪ್ರಿಯರೇ. ಹಾಗಾದರೆ ಈ ಸಮಯದಲ್ಲಿ ಒಳ್ಳೆಯ ಸಮಯ ನಮಗಿದೆ, ಒಳ್ಳೆಯ ಅವಕಾಶ ಇದೆ. ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಒಳ್ಳೆಯ ತೀರ್ಮಾನ ತಗೊಂಡು ಕ್ರಿಸ್ತನಿಗೋಸ್ಕರ ಆತನ ವಚನ ಪ್ರಕಾರ ಜೀವಿಸುವ ತೀರ್ಮಾನ ಈಗ ನಾವು ತಗೊಳ್ಳಿಕ್ಕೆ ಒಳ್ಳೆಯ ಅವಕಾಶ ನಮಗಿದೆ ಪ್ರಿಯರೇ. ನಾವು ಅದಕ್ಕಾಗಿ ನಾವು ಸಮರ್ಪಣೆ ಮಾಡೋಣ. ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿಮ್ಮ ಪಾದಕ್ಕೆ ಬಂದಿದ್ದೇವೆ. ಈ ಕರ್ತನೇ, ನನ್ನ ವಾರ್ತೆ ಕೇಳುವಂಥ ಎಲ್ಲ ಸಹೋದರಿಗಾಗಿ, ಮಕ್ಕಳಿಗಾಗಿ, ಯವನಸ್ಥರಿಗಾಗಿ ಪ್ರಾರ್ಥಿಸುತ್ತಾನೆ. ಹಿರಿಯರಿಗಾಗಿ, ಕಿರಿಯರಿಗಾಗಿ ಪ್ರಾರ್ಥಿಸುತ್ತಾನೆ. ಪ್ರತಿಯೊಬ್ಬರನ್ನು ಕರ್ತನೆ ಮುಟ್ಟಬೇಕು ಕರ್ತನೆ ಕೇಳ್ಕೊಳ್ತಾನೆ. ಅವರು ಕೇಳುವಂಥ ವಾಕ್ಯವು ಅದು ವ್ಯರ್ಥವಾಗಿ ಹೋಗಬಾರದಪ್ಪ. ಅವರಲ್ಲಿ ಅದು ಮಾನಸಾಂತರ ಉಂಟು ಮಾಡುವ ಹಾಗೆ, ಅವ್ರ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಕ್ಕೆ ಬರುವ ಹಾಗೆ ಸಹಾಯ ಮಾಡಬೇಕರ್ತನೆ ಕೇಳ್ಕೊಳ್ತಾನೆಪ್ಪ. ಕಾರಣ ನಿನ್ನ ಭರಣದಲ್ಲಿ ಯಾರೂ ಕೈ ಬೀಳಲ್ಪಡಬಾರ್ದು. ನಿನ್ನ ಭರಣದಲ್ಲಿ ಎತ್ತಲ್ಪಡುವ ಹಾಗೆ ಕೃಪೆ ತೋರಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ನಾವು ಕೇಳ್ಕೊಳ್ತಾ ಇದ್ದೇವೆ ರಾಜ. ಅಪ್ಪ, ಎಲ್ಲರನ್ನೂ ಸಿದ್ಧಪಡಿಸು. ಈ ವಾರ್ತೆ ಕೇಳಿದ ಯಾರೂ ಕೂಡ ನಷ್ಟವಾಗಿ ಹೋಗಬಾರದು, ಕೈ ಬಿಡಲ್ಪಡಬಾರದು. ಎಲ್ಲರೂ ಪರಲೋಕದಲ್ಲಿ ಕಾಣಲ್ಪಡಬೇಕು ಸ್ವಾಮಿ. ಅದಕ್ಕಾಗಿ ಸಿದ್ಧಪಡಿಸೋದಕ್ಕೆ ಸ್ತೋತ್ರ. ಪ್ರಾರ್ಥನೆ ಕೇಳಿದ ಉತ್ತರ ಕೊಟ್ಟಿದ್ದಿ, ಅದಕ್ಕೆ ಸ್ತೋತ್ರ ಹೇಳ್ತಾ ಇದ್ದೇನೆ. ಮಾನವನ್ನು ಮಹಿಮೆಯನ್ನು ಕರ್ತನೆ ನಿನಗೆ ಮಾತನ್ನು ಸಲ್ಲಿಸುತ್ತಾ ಇದ್ದೇವೆ. ನಮ್ಮ ಮುದ್ದು ರಕ್ಷಕನಾದಂಥ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.